ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜ್ಞಾನ ಗಂಗೋತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು KS, PSI, ESI ಆ್ಯಂಡ್ ಗ್ರೂಪ್ ಸಿ ಇನ್ನಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಭೂಗೋಳಶಾಸ್ತ್ರದ ಪಠ್ಯಕ್ರಮ ಏನಿದೆ. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಓದ್ತೀರಾ ಅಂತ ಕೇಳಿದ್ರೆ ಕರ್ನಾಟಕ ಭೂಗೋಳಶಾಸ್ತ್ರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಬ್ಜೆಕ್ಟ್. ಈ ಸಬ್ಜೆಕ್ಟ್ನಲ್ಲಿ ಇತ್ತೀಚೆಗೆ ಬರ್ತಾ ಇರುವಂಥ ಎಕ್ಸಾಮ್ಸ್ಗಳಲ್ಲಿ ಕನಿಷ್ಠ 5ರಿಂದ 6 ಕ್ವಶನ್ಸನ್ನು ಇಲ್ಲಿ ಕೇಳಲಾಗ್ತಾ ಇರುವಂಥದ್ದು ಕರ್ನಾಟಕ ಜೋಗ್ರಫಿಗೆ ಸಂಬಂಧಪಟ್ಟ ಹಾಗೆ. ಇದು ಏನಿದೆ ಇದರ ಪಠ್ಯಕ್ರಮ? ಒಟ್ಟು ಅಧ್ಯಾಯಗಳಿರುವಂಥದ್ದು 21 ಲೆಸನ್ಸ್ ಕರ್ನಾಟಕ ಜೋಗ್ರಫಿಯಲ್ಲಿ ಇರುವಂಥ ಲೆಸನ್ಸ್ಗಳು. ಓಕೆ, ಇವುಗಳಲ್ಲಿ ಒಂದೊಂದಾಗಿ ಇದನ್ನು ನೋಡ್ತಾ ಬನ್ನಿ. ಇದರಲ್ಲಿ ಏನೇನಿದೆ, ಸಬ್ ಸಿಲೆಬಸ್ ಇದರಲ್ಲಿ ಯಾವ ಥರ ಬರ್ತಾ ಇದೆ ಅಂತೇಳಿ. ದ ಫಸ್ಟ್ ಲೆಸನ್ ಕರ್ನಾಟಕದ ಪರಿಚಯ ಅಂತೇಳಿ ಕರಿತೀವಿ. ಇಂಟ್ರಡಕ್ಷನ್ಸ್ ಆಫ್ ಕರ್ನಾಟಕ ಅಂತೇಳಿ ಕರೆಯಲಾಗ್ತದೆ. ಇದರಲ್ಲಿ ಏನು ಓದಬೇಕು? ಕರ್ನಾಟಕ ಪದದ ಅರ್ಥ, ಕರ್ನಾಟಕ ಅಂದರೆ ಏನು, ಕರ್ನಾಟಕದ ಹೆಸರು ಯಾವ ಥರ ಬಂತು, ಈ ಕರ್ನಾಟಕ ಎನ್ನುವಂಥ ಪದವನ್ನು ಯಾವ್ಯಾವ ಗ್ರಂಥಗಳಲ್ಲಿ ಇದನ್ನು ಉಲ್ಲೇಖವನ್ನು ಮಾಡಲಾಗಿದೆ, ಕರ್ನಾಟಕಕ್ಕೆ ಹೆಸರಿನ ಹಿನ್ನೆಲೆ ಏನು ಅನ್ನೋದ್ರ ಮೇಲೆ ಇಲ್ಲಿ ಕವರನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್, ಕರ್ನಾಟಕದ ಹೆಸರಿನ ಅರ್ಥವನ್ನು ಸೂಚಿಸುವಂತಹ ಪ್ರಾಚೀನ ಗ್ರಂಥಗಳು ಅಂತೇಳಿ ಬರ್ತದೆ. ಏನ್ಷಂಟ್ ಟೆಸ್ಟ್ಗಳಲ್ಲಿ ಬರ್ತಾ ಇರುವಂಥ ಮೀನಿಂಗ್ಸ್ ನೇಮ್ ಆಫ್ ಕರ್ನಾಟಕ ಅಂತೇಳಿ ಕರಿತೀವಿ. ಕರ್ನಾಟಕದ ಪ್ರಾಚೀನ ಗ್ರಂಥಗಳಲ್ಲಿ ಏನೇನು ಹೆಸರುಗಳಿದೆ, ಯಾವ್ಯಾವ ಗ್ರಂಥಗಳಲ್ಲಿ ಕರ್ನಾಟಕದ ಹೆಸರಿನ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ರಚನೆಯಾದಂಥ ನೂತನವಾದಂಥ ಜಿಲ್ಲೆಗಳು. ಓಕೆ, ಇತ್ತೀಚೆಗೆ ನಮ್ಮಲ್ಲಿ ಫಾರ್ಮೇಷನ್ ಅಂತಂತ ನ್ಯೂ ಡಿಸ್ಟ್ರಿಕ್ಟ್ಸ್ಗಳು ನಮ್ಮಲ್ಲಿ ಏನೇನಿದೆ ಅವುಗಳನ್ನ ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್, ಆ ಜಿಲ್ಲೆಗಳು ಯಾವುದು, ಆ ಜಿಲ್ಲೆಗಳ ಜೊತೆಗೆ ಬಾರ್ಡ್ರನ್ನ ಶೇರ್ ಮಾಡ್ತಾ ಇರುವಂಥ ಬೇರೆ ಜಿಲ್ಲೆಗಳು ಯಾವುದ್ಯಾವುದು ಇದ್ದಾವೆ. ನೆಕ್ಸ್ಟ್, ಆ ಜಿಲ್ಲೆಗಳು ರಚನೆ ಆದಂಥ ಕ್ರಮ ಏನು, ಆ ಜಿಲ್ಲೆಗಳನ್ನು ರಚನೆ ಮಾಡಿದಂಥ ಮುಖ್ಯಮಂತ್ರಿಗಳು ಯಾರ್ಯಾರು ಅನ್ನೋದನ್ನು ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್, ಕರ್ನಾಟಕದ ಭೌಗೋಳಿಕ ಸ್ಥಾನ, ಜೋಗ್ರಫಿಕಲ್ ಲೊಕೇಶನ್ ಏನಿದೆ ಕರ್ನಾಟಕದ್ದು. ನಮ್ಮ ದೇಶದಲ್ಲಿ ಭಾರತ ಅಂತ ನೀವು ತೋತೀರಾ ಅಂತ ಕೇಳಿದ್ರೆ ಭಾರತ ದೇಶದಲ್ಲಿ ಕರ್ನಾಟಕದ ಸ್ಥಾನ ಏನು, ಕರ್ನಾಟಕದ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲೇ ಮಧ್ಯ ಕರ್ನಾಟಕ ಕಂಡುಬರುತ್ತೆ, ಅವುಗಳ ಸ್ಥಾನಮಾನವನ್ನು ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್, ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಂಡಿರುವಂಥ ರಾಜ್ಯಗಳು, ಕರ್ನಾಟಕ ಸ್ಟೇಟ್ ಜೊತೆಗೆ ಬಾರ್ಡ್ರನ್ನು ಶೇರ್ ಮಾಡ್ತಾ ಇರುವಂಥ ಅನದರ್ ಸ್ಟೇಟ್ ಏನೇನಿದೆ ಅನ್ನೋದನ್ನು ಇಲ್ಲಿ ನೋಡಬೇಕಾಗತ್ತೆ. ಕರ್ನಾಟಕದ ಜೊತೆಗೆ 6 ರಾಜ್ಯಗಳು ಇಲ್ಲಿ ಗಡಿಯನ್ನು ಹಂಚ್ಕೋತಾ ಇದ್ದಾವೆ. ಆ 6 ರಾಜ್ಯಗಳಲ್ಲಿ ಬರ್ತಾ ಇರುವಂಥ ಕರ್ನಾಟಕದ ಇತರೆ ಜಿಲ್ಲೆಗಳು ಯಾವ್ದ್ಯಾವುದು ಅನ್ನೋದನ್ನು ಈ ಲೆಸನ್ಸಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್, ಭೌಗೋಳಿಕ ವಿಸ್ತೀರ್ಣ, ಏರಿಯಾ ವೈಸಲ್ಲಿ ಕರ್ನಾಟಕದ ಸ್ಥಾನ ಏನಿದೆ, ಜೋಗ್ರಫಿಕಲ್ ಏರಿಯಾ ವೈಸಲ್ಲಿ ಕರ್ನಾಟಕದ ಸ್ಥಾನಮಾನ ಏನಿದೆ, ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟಿದೆ, ಕರ್ನಾಟಕ ನಮ್ಮ ದೇಶದಲ್ಲಿ ಬರಬೇಕಂದ್ರೆ ಎಷ್ಟು ಏರಿಯಾವನ್ನು ಇದು ಕವರನ್ನು ಮಾಡ್ತಾ ಇದೆ, ಪಾಪ್ಯುಲೇಷನಲ್ಲಿ ಕರ್ನಾಟಕದ ಸ್ಥಾನ ಏನಿದೆ ಅನ್ನೋದನ್ನು ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಮರುನಾಮಕರಣಗೊಂಡಂಥ ಜಿಲ್ಲೆಗಳು, ನೇಮನ್ನು ಚೇಂಜ್ ಮಾಡಿರುವಂಥ, ಕರ್ನಾಟಕದಲ್ಲಿ ಇರುವಂಥ ಡಿಸ್ಟ್ರಿಕ್ಟ್ಸ್ಗಳ ರೀನೇಮನ್ನು ಈಗ ನಮ್ಮಲ್ಲಿ ಚೇಂಜನ್ನು ಮಾಡಿರುವಂಥದ್ದು. ಯಾವ್ಯಾವ ಜಿಲ್ಲೆಗಳ ಹೆಸರುಗಳನ್ನು ಇವಾಗ ಬದಲಾವಣೆಯನ್ನು ಮಾಡಲಾಗಿದೆ, ಅದಕ್ಕೆ ಯಾವ ಕ್ರಮವನ್ನು ಅನುಸರಿಸಲಾಗುತ್ತೆ ಇದನ್ನು ಬದಲಾವಣೆಯನ್ನು ಮಾಡಬೇಕನ್ನೋದಕ್ಕಾದ್ರೆ ಇದನ್ನು ಇಲ್ಲಿ ಕಲಿಬೇಕಾಗುತ್ತೆ. ನೆಕ್ಸ್ಟ್, ಕರ್ನಾಟಕದ ಆಡಳಿತ ವಿಭಾಗಗಳು, ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಆಫ್ ಕರ್ನಾಟಕ ಅಂತ ಕರೆಯಲಾಗ್ತದೆ. ಕರ್ನಾಟಕದ ಆಡಳಿತ ವಿಭಾಗಗಳು, ನಮ್ಮ ಕರ್ನಾಟಕ ರಾಜ್ಯವನ್ನು ಆಡಳಿತ ದೃಷ್ಟಿಯಿಂದ, ಅಡ್ಮಿನಿಸ್ಟ್ರೇಟಿವ್ ದೃಷ್ಟಿಯಿಂದ ಇದನ್ನು 4 ಭಾಗಗಳನ್ನಾಗಿ ನಮ್ಮ ಕರ್ನಾಟಕವನ್ನು ನಾವಿಲ್ಲಿ ಡಿವೈಡ್ನ ಮಾಡ್ತಾ ಇದ್ವಿ. ದ ಫಸ್ಟ್ ಒನ್ ಬರಬೇಕಾದ್ರೆ ಬೆಂಗಳೂರು ಕರ್ನಾಟಕ ಅಂತೇಳಿ ಕರೆಯಲಾಗ್ತದೆ. ಓಕೆ, ಬೆಂಗಳೂರು ಕರ್ನಾಟಕ ವಿಭಾಗ ಅಂತೇಳಿ ಕರಿತೀವಿ. ಎರಡನೇದನ್ನ ಮೈಸೂರು ಕರ್ನಾಟಕ ವಿಭಾಗ ಅಂತೇಳಿ ಕರಿತೀವಿ. ಮೂರನೇದನ್ನ ಕಿತ್ತೂರು ಕರ್ನಾಟಕ ಅಥವಾ ಇದನ್ನ ಬೆಳಗಾವಿ ಕರ್ನಾಟಕ ಅಂತೇಳಿ ಕರಿತೀವಿ. 4ನೇದನ್ನ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತೇಳಿ ಇದನ್ನ ಡಿವೈಡ್ ಅನ್ನ ಇಲ್ಲಿ ಮಾಡಲಾಗ್ತಾ ಇರುವಂಥದ್ದು. ನೆಕ್ಸ್ಟ್, ಕಲ್ಯಾಣ ಕರ್ನಾಟಕ ಅಂದ್ರೆ ಏನು, ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂದರೆ ಏನು, ಈ ಕಲ್ಯಾಣ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕಾನ್ಸ್ಟಿಟ್ಯೂಷನಲ್ಲಿ ಕೊಡ್ತಾ ಇರುವಂಥ ಒಂದು ಸ್ಪೆಷಲ್ ಪವರ್ ಇದಕ್ಕೆ ಏನಿದೆ,
ಯಾವ ರೀತಿ ಅಂತ ಇದಕ್ಕೆ ಒಂದು ವಿಶೇಷ ಸ್ಥಾನಮಾನವನ್ನು ನಾವಿಲ್ಲಿ ಕೊಡ್ತಾ ಇದ್ವಿ. ಆ ವಿಶೇಷ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂಗೆ ಯಾವ ಆರ್ಟಿಕಲ್ಸ್ಗಳು ಇದ್ರ ಬಗ್ಗೆ ನಮ್ಮಲ್ಲಿ ಉಲ್ಲೇಖವನ್ನು ಮಾಡ್ತದೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಂಗೆ ಇದಕ್ಕೊಂದಿರುವಂಥ ಒಂದು ಮಂಡಳಿ ಏನಿದೆ, ಆ ಮಂಡಳಿಯಿಂದಾಗಿ ಕಲ್ಯಾಣ ಕರ್ನಾಟಕವನ್ನು ಇವತ್ತು ಯಾವ ರೀತಿ ಡೆವಲಪ್ಮೆಂಟನ್ನು ಮಾಡ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಆರ್ಟಿಕಲ್ಸ್ಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಚಿಹ್ನೆಗಳು, ಸಿಂಬಲ್ಸ್ ಆಫ್ ಕರ್ನಾಟಕ ಸ್ಟೇಟ್ ಅಂತೇಳಿ ಇನ್ನು ಕರೆಯಲಾಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಬರ್ತಾ ಇರುವಂಥ ಚಿಹ್ನೆಗಳು, ನಮ್ಮ ರಾಜ್ಯದ ಚಿಹ್ನೆ ಏನಿದೆ, ಕರ್ನಾಟಕದ ಸಂಕೇತಗಳು ಏನೇನಿದೆ, ಕರ್ನಾಟಕದ ರಾಷ್ಟ್ರೀಯ ಪ್ರಾಣಿ ಯಾವುದು, ಕರ್ನಾಟಕದ ರಾಷ್ಟ್ರೀಯ ಪ್ರಾಣಿಗಳು ಯಾವುದಿದೆ, ಪಕ್ಷಿ ಯಾವುದಿದೆ, ಈ ಥರದ ಕೆಲವೊಂದು ಕರ್ನಾಟಕದ ವಿಶೇಷ ಚಿಹ್ನೆಗಳ ಬಗ್ಗೆ ಇಲ್ಲಿ ಉಲ್ಲೇಖವನ್ನು ಮಾಡಬೇಕಾಗತ್ತೆ. ಇದಿಷ್ಟು ಟಾಪಿಕ್ಸನ್ನು ನೀವಿಲ್ಲಿ ಫಸ್ಟ್ ಲೆಸನ್ನಲ್ಲಿ ಕಲಿಬೇಕಾಗತ್ತೆ. ನೆಕ್ಸ್ಟ್ ಇವಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಹಿಂದೆ ಕೇಳಲಾದಂಥ PYQ ಕ್ವಶನ್ಸ್ಗಳನ್ನು ಇಲ್ಲಿ ಎಕ್ಸ್ಪ್ಲೇನನ್ನು ಮಾಡಲಾಗ್ತದೆ. ಇದರಲ್ಲಿ PYQ ಕ್ವಶನ್ಸನ್ನು ಇದು ಒಳಗೊಂಡಂತೆ ಇರುವಂಥದ್ದು. ಪ್ರತಿಯೊಂದು ಕಾನ್ಸೆಪ್ಟ್ಗಳನ್ನು ಕೂಡ ನಾವಿಲ್ಲಿ ಡೆಪ್ತಾಗಿ ಇದನ್ನು ಇಲ್ಲಿ ಸಿಲೆಬಸ್ ಪ್ರಕಾರವಾಗಿ ಎಕ್ಸ್ಪ್ಲೇನನ್ನು ಮಾಡ್ತಾ ಬರ್ತೀವಿ. ಏನು ಇಲ್ಲಿ ಸಿಲೆಬಸ್ಸನ್ನು ಕೊಟ್ಟಿದ್ವೋ ಅದೇ ಸಿಲೆಬಸ್ಸಿಗೆ ಸಂಬಂಧಪಟ್ಟಂಗೆ ಸ್ಟಡಿ ಮೆಟೀರಿಯಲ್ಸ್ಗಳನ್ನು ಕೂಡ ನಾವಿಲ್ಲಿ ಕೊಡಲಾಗ್ತದೆ. ಸ್ಟಡಿ ಮೆಟೀರಿಯಲ್ಸ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡಲ್ಲೂ ಕೂಡ ಇರ್ತದೆ. ಆ ಸ್ಟಡಿ ಮೆಟೀರಿಯಲ್ಸನ್ನು ಕೊಟ್ಟು ಇಲ್ಲಿ ಏನು ಸಿಲೆಬಸ್ ಕ್ರಮ ಇದೆ ಅದೇ ಕ್ರಮದ ಪ್ರಕಾರವಾಗಿ ನಮ್ಮಲ್ಲಿ ಇಲ್ಲಿ ತರಗತಿಗಳನ್ನು ಇಲ್ಲಿ ಮಾಡಲಾಗುತ್ತೆ. ನೆಕ್ಸ್ಟ್ ಕ್ವಶನ್ ಲೆಸನ್ ನಂಬರ್ 2, ಕರ್ನಾಟಕದ ಭೂ ಸ್ವರೂಪಗಳು ಅಂತೇಳಿ ಬರ್ತದೆ. ಲ್ಯಾಂಡ್ ಫಾರ್ಮ್ಸ್ ಆಫ್ ಕರ್ನಾಟಕ ಅಂತೇಳಿ ಕರಿತೀವಿ. ಕರ್ನಾಟಕದ ಭೂ ಸ್ವರೂಪಗಳು. ಈ ಭೂ ಸ್ವರೂಪಗಳ ಅರ್ಥ ಏನಿದೆ, ಮೀನಿಂಗ್ ಏನಿದೆ, ಲ್ಯಾಂಡ್ ಫಾರ್ಮ್ಸ್ನ ಮೀನಿಂಗ್ ಏನಿದೆ. ನೆಕ್ಸ್ಟ್ ಈ ಕರ್ನಾಟಕದಲ್ಲಿ ಕಂಡುಬರ್ತಾ ಇರುವಂಥ ಲ್ಯಾಂಡ್ ಫಾರ್ಮ್ಸ್ಗಳನ್ನು ಎಷ್ಟು ಭಾಗವನ್ನಾಗಿ ಇಲ್ಲಿ ಡಿವೈಡ್ನ ಮಾಡ್ತೀವಿ. ನಮ್ಮ ರಾಜ್ಯದಲ್ಲಿ ಕಂಡುಬರ್ತಾ ಇರುವಂಥ ಲ್ಯಾಂಡ್ ಫಾರ್ಮ್ಸ್ಗಳು ಅಥವಾ ಭೂ ಸ್ವರೂಪಗಳನ್ನು ಪ್ರಧಾನವಾಗಿ 3 ಭಾಗವನ್ನಾಗಿ ನಾವು ಇದನ್ನು ಡಿವೈಡ್ನ ಮಾಡಲಾಗ್ತದೆ. ಒಂದು ಕರಾವಳಿ ಕರ್ನಾಟಕ ಅಂತೇಳಿ ಕರಿತೀವಿ, ಕೋಸ್ಟಲ್ ಪ್ಲೈನ್ ಅಂತೇಳಿ ಕರೆಯಲಾಗ್ತದೆ, ಕೋಸ್ಟಲ್ ಕರ್ನಾಟಕ ಅಂತೇಳಿ ಕರಿತೀವಿ. ದ ಥರ್ಡ್ ಒನ್ ಈಸ್ ಮಲೆನಾಡು ರೀಸನ್ ಅಂತಲೇ ಕರೆಯಲಾಗ್ತದೆ, ಮಲೆನಾಡು ಪ್ರದೇಶ. ಮೂರನೇದು ಬಂದರೆ ಕರ್ನಾಟಕದ ಮೈದಾನ ಪ್ರದೇಶಗಳು ಅಂತೇಳಿ ಕರಿತೀವಿ. ಮೂರನೇದನ್ನ ಇಲ್ಲಿ ಕರ್ನಾಟಕದ ಮೈದಾನ ಪ್ರದೇಶಗಳು, ಮೈದಾನ ರೀಸನ್ ಅಂತಲೇ ಕರೆಯಲಾಗುತ್ತೆ. ಇದರ ಫಸ್ಟ್ ಒನ್ ಬನ್ನಿ ಕರ್ನಾಟಕದ ಕರಾವಳಿ ಮೈದಾನ. ಈ ಕರ್ನಾಟಕದ ಕರಾವಳಿ ಮೈದಾನ ಅಂತ ಬರಬೇಕಂದ್ರೆ ಏನೇನು ಓದಬೇಕಾಗತ್ತೆ? ಕರ್ನಾಟಕದ ಕರಾವಳಿ ಮೈದಾನದಲ್ಲಿ ಕರ್ನಾಟಕದ ಕರಾವಳಿಯಲ್ಲಿ ಕಂಡುಬರ್ತಾ ಇರುವಂಥ ಬಂದರುಗಳನ್ನು ಓದಬೇಕಾಗತ್ತೆ. ಮೇಜರ್ ಇಂಪಾರ್ಟೆಂಟ್ ಪೋರ್ಟ್ಸ್ ಆಫ್ ಕರ್ನಾಟಕ ಕೋಸ್ಟಲ್, ನಮ್ಮ ಕೋಸ್ಟಲಲ್ಲಿ ಇರುವಂಥ ಪ್ರಮುಖ ಬಂದರುಗಳು ಯಾವ್ದ್ಯಾವ್ದಿದೆ? ನವಮಂಗಳೂರು ಬಂದರು ಅಂತೇಳಿ ಬರ್ತದೆ, ಕಾರವಾರ ಬಂದರು ಅಂತೇಳಿ ಬರ್ತದೆ. ಇದೇ ರೀತಿಯಲ್ಲಿ ಇನ್ನು ಸಣ್ಣ ಪುಟ್ಟ ಅನೇಕ ಬಂದರುಗಳು ನಮ್ಮ ರಾಜ್ಯದಲ್ಲಿ ಇರುವಂಥದ್ದು. ಆ ಬಂದರುಗಳೇನು? ಆ ಬಂದರುಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವ್ಯಾವ ಯೋಜನೆಗಳಲ್ಲಿ ಇದನ್ನು ಅಭಿವೃದ್ಧಿಯನ್ನು ಪಡಿಸಲಾಗ್ತಾ ಇದೆ, ಪ್ರತಿಯೊಂದು ವಿಷಯಗಳನ್ನು ಕೂಡ ಇಲ್ಲಿ ಮ್ಯಾಪ್ ರೀಡಿಂಗ್ಸ್ಗಳ ಮೂಲಕವಾಗಿ ಇದನ್ನು ಎಕ್ಸ್ಪ್ಲೇನನ್ನು ಇಲ್ಲಿ ಮಾಡಲಾಗುತ್ತೆ. ಕರ್ನಾಟಕದ ಕರಾವಳಿಯ ಬಂದರುಗಳು. ನೆಕ್ಸ್ಟ್ ಕರ್ನಾಟಕದ ಕರಾವಳಿಯಲ್ಲಿ ಕಂಡುಬರ್ತಾ ಇರುವಂಥ ಬೀಚ್ಗಳು, ನಮ್ಮ ರಾಜ್ಯದಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ಬೀಚ್ಗಳು ಯಾವ್ದ್ಯಾವ್ದಿದೆ? ಕರಾವಳಿ ಕರ್ನಾಟಕ ಅಂತಂದರೆ 3 ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಬೀಚ್ಗಳನ್ನು ಇಲ್ಲಿ ನೋಡ್ಬೋದು. ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿ ಕಂಡುಬರ್ತಾ ಇರುವಂಥ ಬೀಚ್ಗಳು ಯಾವುದು ಅನ್ನೋದನ್ನು ಇಲ್ಲಿ ಕವರನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಕರ್ನಾಟಕದ ಕರಾವಳಿಯಲ್ಲಿ ಕಂಡುಬರ್ತಾ ಇರುವಂಥ ಐಲ್ಯಾಂಡ್ಸ್ಗಳು, ಕರ್ನಾಟಕದ ಕರಾವಳಿಯಲ್ಲಿ ಇರುವಂಥ ಪ್ರಮುಖ ದ್ವೀಪಗಳು ಯಾವ್ದ್ಯಾವ್ದಿದ್ದಾವೆ ಅನ್ನೋದನ್ನು ಇಲ್ಲಿ ನೋಡಬೇಕು. ಆ ದ್ವೀಪಗಳು ಯಾವ ಯುಗದಲ್ಲಿ, ಯಾವ ಅರ್ತ್ ಪೀರಿಯಡ್ನಲ್ಲಿ ಇದು ಫಾರ್ಮೇಷನ್ ಆಗಿದೆ, ಅದು ಕರಾವಳಿ ಭಾಗದಲ್ಲಿ ನಿರ್ಮಾಣಗೊಳ್ಳೋದಕ್ಕೆ ಕಾರಣ ಏನು, ಅಲ್ಲಿರುವಂಥ ಭೂ ಸ್ವರೂಪಗಳ ಯಾವ ರೀತಿ ಆಧಾರವಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆಯನ್ನು ಇಲ್ಲಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕರ್ನಾಟಕದ ಕೋಸ್ಟಲ್ನಲ್ಲಿ ಕಂಡುಬರ್ತಾ ಇರುವಂಥ ಟೋಂಬೋಲೋಗಳು ಅಂದರೆ ಏನು? ಕರ್ನಾಟಕ ಕೋಸ್ಟಲ್ನಲ್ಲಿ ಕಂಡುಬರ್ತಾ ಇರುವಂಥ ಟೋಂಬೋಲೋಸ್ಗಳಂದರೆ ಏನು? ಈ ಟೋಂಬೋಲೋಗಳು ಭಾರತದ ಯಾವ ಕರಾವಳಿಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ, ಆದರೆ ಕರ್ನಾಟಕದಲ್ಲಿ ಇದು ಕಂಡುಬರೋದಕ್ಕೆ ಮೂಲ ಕಾರಣ ಅಂದರೆ ಏನು ಅನ್ನೋದನ್ನು ಇಲ್ಲಿ ಚರ್ಚೆಯನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ತುಳುನಾಡು ಅಂದರೆ ಏನು? ನೆಕ್ಸ್ಟ್ ಎರಡನೇ ಟಾಪಿಕಲ್ಲಿ ಕಂಟಿನ್ಯೂ ಆಗ್ತಾ ಇರುವಂಥದ್ದು ತುಳುನಾಡು ಅಂದರೆ ಏನು, ತುಳು ಸಂಸ್ಕೃತಿ ಅಂದರೆ ಏನು, ತುಳುವ ಜನಾಂಗ ಅಂದರೆ ಏನು, ಈ ತುಳುನಾಡನ್ನು ಒಳಗೊಂಡಿರುವಂಥ ಪ್ರದೇಶಗಳು ಯಾವುದು? ತುಳುನಾಡನ್ನು ಒಳಗೊಂಡಿರುವಂಥ ಪ್ರದೇಶಗಳು ಯಾವುದು? ಕರಾವಳಿ ಕರ್ನಾಟಕ ಜನರ ಉಡುಗೆ ತೊಡುಗೆಗಳು, ಆಚಾರ ವಿಚಾರ ಪದ್ಧತಿಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗತ್ತೆ ಈ ಭಾಗದಲ್ಲಿ ಬರಬೇಕಂದ್ರೆ. ನೆಕ್ಸ್ಟ್ ಬರ್ತದೆ ಕರ್ನಾಟಕದ ಮಲೆನಾಡು ಪ್ರದೇಶ.
ಕರ್ನಾಟಕದ ಮಲೆನಾಡು ಪ್ರದೇಶ, ಮಲ್ನಾಡ್ ರೀಸನ್ ಆಫ್ ಕರ್ನಾಟಕ ಅಂತೇಳಿ ಕರಿತೀವಿ. ಕರ್ನಾಟಕದ ಮಲೆನಾಡು ಪ್ರದೇಶಗಳಲ್ಲಿ ಏನೇನಿದೆ? ಈ ಕರ್ನಾಟಕದ ಮಲೆನಾಡು ಅಂತ ಬರಬೇಕಂದ್ರೆ ಕರಾವಳಿಯ ನಂತರದಲ್ಲಿ ಬರ್ತಾ ಇರುವಂಥದ್ದು ಕರ್ನಾಟಕದ ಮಲೆನಾಡು ಅಂತೇಳಿ ಕರಿತೀವಿ, ಅಥವಾ ಇದನ್ನ ಮಲ್ನಾಡು ಅಂತೇಳಿ ಕರಿತೀವಿ, ಅಥವಾ ಕರ್ನಾಟಕದ ವೆಸ್ಟರ್ನ್ ಘಾಟ್ ಅಂತ ಹೇಳಿ ಕರೆಯಲಾಗುತ್ತೆ. ಕರ್ನಾಟಕದ ವೆಸ್ಟರ್ನ್ ಘಾಟ್ ಅಂತೇಳಿ ಕರಿತೀವಿ. ಈ ವೆಸ್ಟರ್ನ್ ಘಾಟ್ ಅಲ್ಲಿ ಬರ್ತಾ ಇರುವಂಥ ಜಿಲ್ಲೆಗಳು ಯಾವುದು? ಅದು ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಬರ್ತಾ ಇರುವಂಥ ಜಿಲ್ಲೆಗಳು ಯಾವುದು? ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂಗಿರುವಂಥ ಶಿಖರಗಳು, ವೆಸ್ಟರ್ನ್ ಘಾಟಲ್ಲಿ ಕಂಡು ಬರ್ತಾ ಇರುವಂಥ ಮೇಜರ್ ಇಂಪಾರ್ಟೆಂಟ್ ಪೀಕ್ಸ್ ಯಾವುದಾದಿದೆ, ಅತ್ಯಂತ ಎತ್ತರವಾದಂಥ ಪಶ್ಚಿಮ ಘಟ್ಟಗಳಿರುವಂಥ ಶಿಖರಗಳು, ಅದು ಯಾವ್ಯಾವ ಜಿಲ್ಲೆಗಳಲ್ಲಿ ಇದು ಕಂಡು ಬರ್ತದೆ, ಇದನ್ನು ಮ್ಯಾಪ್ ಥ್ರೋಗಳ ಮೂಲಕವಾಗಿ ಇಲ್ಲಿ ಕಳಿಬೇಕಾಗತ್ತೆ. ನೆಕ್ಸ್ಟ್, ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಾ ಇರುವಂಥ ಪ್ರಮುಖ ಘಾಟ್ಗಳು ಅಂದರೆ ಏನು? ದ ಮೇಜರ್ ಇಂಪಾರ್ಟೆಂಟ್ ಘಾಟ್ ಆಫ್ ವೆಸ್ಟರ್ನ್ ಘಾಟಲ್ಲಿ ಕಂಡು ಬರ್ತಾ ಇರುವಂಥ ಘಾಟ್ಗಳು ಅಂದರೆ ಯಾವುದು? ಅದು ಯಾವ್ಯಾವ ಘಾಟ್ಗಳು ನಮ್ಮಲ್ಲಿ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಕಂಡು ಬರುತ್ತೆ? ಓಕೆ, ಘಾಟ್ಗಳು ಅಂತ ಕೇಳಿದ್ರೆ ಕರಾವಳಿ ಮೈದಾನದಿಂದ, ಕರ್ನಾಟಕದ ಕರಾವಳಿ ಮೈದಾನದಿಂದ ಮೈದಾನ ಪ್ರದೇಶಗಳನ್ನು ಸಂಪರ್ಕಿಸುವಂಥ ಒಂದು ಕಣಿವೆ ಮಾರ್ಗಗಳನ್ನು ನಾವಿಲ್ಲಿ ಘಾಟ್ಗಳು ಅಂತೇಳಿ ಕರಿತೀವಿ. ಅದರಲ್ಲಿ ಬರ್ತಾ ಇರುವಂಥ ಪ್ರಮುಖ ಘಾಟುಗಳನ್ನು ಇಲ್ಲಿ ಕವರ್ ಮಾಡಬೇಕಾಗತ್ತೆ. ಈ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂಗಿರುವಂಥ ಕಮಿಟಿಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂಗೆ, ಪಶ್ಚಿಮ ಘಟ್ಟಗಳಿಗೆ ಸಂರಕ್ಷಣೆಗೆ ಸಂಬಂಧಪಟ್ಟಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೇಮಕ ಮಾಡಿರುವಂಥ ಆಯೋಗಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಬರಬೇಕಾದ್ರೆ ಬರ್ತದೆ ಮೈದಾನ ಪ್ರದೇಶಗಳು, ಮೈದಾನ್ ರೀಸನ್ ಅಂತೇಳಿ ಕರಿತೀವಿ. ಮೈದಾನ್ ರೀಸನ್, ಈ ಮೈದಾನ್ ರೀಸನ್ ಅನ್ನ ಮತ್ತೆ ಎರಡು ಭಾಗವನ್ನಾಗಿ ನಾವಿಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಉತ್ತರದ ಮೈದಾನ ಅಂತೇಳಿ ಕರೆಯಲಾಗುತ್ತೆ. ಉತ್ತರದ ಮೈದಾನ, ನಾರ್ದರ್ನ್ ಪ್ಲೈನ್ ಅಂತೇಳಿ ಕರಿತೀವಿ. ಉತ್ತರದ ಮೈದಾನ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳನ್ನು ಒಳಗೊಂಡಿರುವಂಥ ಇದು ಮೈದಾನ ಪ್ರದೇಶ ಅಂತೇಳಿ ಕರಿತೀವಿ. ಈ ಮೈದಾನ ಪ್ರದೇಶ ಎರಡು ನಮ್ಮಲ್ಲಿ ಆಡಳಿತ ವಿಭಾಗಗಳಲ್ಲಿ ಇದು ಕಂಡು ಬರ್ತದೆ. ಕರಾವಳಿ ಆಡಳಿತ ವಿಭಾಗದಲ್ಲಿ ಬರ್ತದೆ ಇದು. ಒಂದು ಕಲ್ಯಾಣ ಕರ್ನಾಟಕ ಆಡಳಿತ ವಿಭಾಗ, ಮತ್ತೊಂದು ನಮ್ಮಲ್ಲಿ ಕಿತ್ತೂರು ಕರ್ನಾಟಕ ಆಡಳಿತ ವಿಭಾಗದಲ್ಲಿ ಕಂಡುಬರ್ತದೆ ಉತ್ತರದ ಮೈದಾನ ಪ್ರದೇಶಗಳು. ಈ ಉತ್ತರ ಮೈದಾನ ಪ್ರದೇಶಗಳಲ್ಲಿ ಕಂಡುಬರ್ತಾ ಇರುವಂಥ ಜಲಪಾತಗಳು, ನೆಕ್ಸ್ಟ್ ಇಲ್ಲಿ ಕಂಡುಬರ್ತಾ ಇರುವಂಥ ನದಿಗಳು, ಮತ್ತು ಇಲ್ಲಿ ಪ್ರಮುಖವಾಗಿ ಕಂಡುಬರ್ತಾ ಇರುವಂಥ ಪರ್ವತ ಶ್ರೇಣಿಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್, ದಕ್ಷಿಣದ ಮೈದಾನ ಪ್ರದೇಶ, ಸೌತ್ ಪ್ಲೈನ್, ದಕ್ಷಿಣ ಮೈದಾನ ಪ್ರದೇಶ ಅಥವಾ ಸೌತ್ ಪ್ಲೈನ್, ಸದರ್ನ್ ಪ್ಲೈನ್ ಅಂತ ಕರಿತೀವಿ. ಈ ಪ್ರದೇಶದಲ್ಲಿ ಕಂಡುಬರ್ತಾ ಇರುವಂಥ ಜಿಲ್ಲೆಗಳು ಯಾವ್ದಾವ್ದಿದ್ದಾವೆ, ಇಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ನದಿಗಳು ಯಾವುದು, ನೆಕ್ಸ್ಟ್ ಇಲ್ಲಿ ಸಿಗ್ತಾ ಇರುವಂಥ ಮೇಜರ್ ಇಂಪಾರ್ಟೆಂಟ್ ಪೀಕ್ಸ್ಗಳು ಯಾವುದು, ಪ್ರಮುಖವಾಗಿ ಇಲ್ಲಿ ಕಂಡುಬರ್ತಾ ಇರುವಂಥ ಪರ್ವತ ಶ್ರೇಣಿಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗತ್ತೆ. ಇದಿಷ್ಟು ಟಾಪಿಕ್ಸನ್ನು ನಾವು ಎರಡನೇ ಲೆಸನ್ಸಲ್ಲಿ ಇದನ್ನು ನೋಡಬೇಕಾಗತ್ತೆ. ಯಾಕಂದರೆ ಕರ್ನಾಟಕ ಜಿಯೋಗ್ರಫಿ ಅಂತ ಬರಬೇಕಂದ್ರೆ ಕರ್ನಾಟಕದ ಲ್ಯಾಂಡ್ ಫಾರ್ಮ್ಸ್ಗಳ ಮೇಲೆ ವಿಶೇಷವಾಗಿ ಇಲ್ಲಿ ಕ್ವಶನ್ಸ್ಗಳನ್ನು ಇಲ್ಲಿ ಕೇಳಲಾಗುತ್ತೆ. ಇದಲ್ಲೂ ಕೂಡ PYQ ಕ್ವಶನ್ಸ್ಗಳನ್ನು ಮತ್ತು ಮಾಡೆಲ್ ಕ್ವಶನ್ಸ್ಗಳನ್ನು ಕೂಡ ನಾವಿಲ್ಲಿ ಡಿಸ್ಕಷನ್ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್, ಮೂರನೇ ಲೆಸನ್ನಲ್ಲಿ ಕರ್ನಾಟಕದ ವಾಯುಗುಣ ಅಂತೇಳಿ ಬರ್ತದೆ. ಕ್ಲೈಮೇಟ್ ಆಫ್ ಕರ್ನಾಟಕ ಅಂತೇಳಿ ಕರಿತೀವಿ. ಕರ್ನಾಟಕದ ವಾಯುಗುಣ, ಕರ್ನಾಟಕದ ವಾಯುಗುಣದಲ್ಲಿ ಕಂಡುಬರ್ತಾ ಇರುವಂಥ ವಿಧಗಳು, ಟೈಪ್ಸ್ ಆಫ್ ಕ್ಲೈಮೇಟ್ಸನ್ನು ಇಲ್ಲಿ ನೋಡಬೇಕಾಗತ್ತೆ. ಮಳೆಯ ಹಂಚಿಕೆಯನ್ನು ಇಲ್ಲಿ ನೋಡಬೇಕಾಗತ್ತೆ. ರೈನ್ಫಾಲ್ಸ್ಗಳನ್ನು ನಾವಿಲ್ಲಿ ಡಿವೈಡ್ನ ಮಾಡ್ತೇವೆ. ಕರ್ನಾಟಕದಲ್ಲಿ ಮಳೆ ಯಾವ್ಯಾವ ಪ್ರಮಾಣದಲ್ಲಿ, ಕರ್ನಾಟಕದಲ್ಲಿ ಯಾವ್ಯಾವ ಪ್ರದೇಶಗಳಲ್ಲಿ ಮಳೆ ಹಂಚಿಕೆ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ವಾಯುಗುಣ ಪ್ರದೇಶಗಳು, ಕ್ಲೈಮೇಟ್ ರೀಸನ್ಸ್ ಅನ್ನು ಇಲ್ಲಿ ನೋಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಕಂಡುಬರ್ತಾ ಇರುವಂಥ ವಾಯುಗುಣ ಪ್ರದೇಶಗಳನ್ನು ಇಲ್ಲಿ ನೋಡಬೇಕು. ನೆಕ್ಸ್ಟ್ ಬರ್ತದೆ ಕರ್ನಾಟಕದಲ್ಲಿ ಮಣ್ಣು, ಸಾಯಿಲ್ಸ್ ಆಫ್ ಕರ್ನಾಟಕ ಅಂತೇಳಿ ಕರಿತೀವಿ. ನಮ್ಮ ದೇಶದಲ್ಲಿ ಕಂಡುಬರುವ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ನಮ್ಮಲ್ಲಿ ಅತ್ಯಂತ ಪ್ರಧಾನವಾಗಿ 4 ವಿಧದ ಮಣ್ಣುಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ನಮ್ಮಲ್ಲಿ ಬ್ಲ್ಯಾಕ್ ಸಾಯಿಲ್ ಅಂತೇಳಿ ಬರ್ತದೆ, ರೆಡ್ ಸಾಯಿಲ್ ಅಂತೇಳಿ ಬರ್ತದೆ, ಓಕೆ, ಆಲಿವಲ್ ಸಾಯಿಲ್, ಜಂಬಿಟ್ಟಿಗೆ ಮಣ್ಣು ಅಂತೇಳಿ ಕರಿತೀವಿ, ಓಕೆ, ಕೋಸ್ಟಲ್ ಆಲಿವಲ್ ಸಾಯಿಲ್ ಅಂತೇಳಿ ಬರ್ತದೆ ನಮ್ಮಲ್ಲಿ, ಲೆಟ್ರಾಯ್ಡ್ ಸಾಯಿಲ್, ಕೋಸ್ಟಲ್ ಆಲಿವಲ್ ಸಾಯಿಲ್. 4 ವಿಧದ ಮಣ್ಣುಗಳನ್ನು ನಾವಿಲ್ಲಿ ನೋಡ್ಬೋದು. ಕಪ್ಪು ಮಣ್ಣು ಬರ್ತದೆ, ಕೆಂಪು ಮಣ್ಣು ಬರ್ತದೆ, ಜಂಬಿಟ್ಟಿಗೆ ಮಣ್ಣು ಬರ್ತದೆ. ನೆಕ್ಸ್ಟ್, ನಮ್ಮಲ್ಲಿ ಕರಾವಳಿ ಮೆಕ್ಕಲು ಮಣ್ಣನ್ನು ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್, ಈ ಕಪ್ಪು ಮಣ್ಣಲ್ಲಿ ಬರಬೇಕಂದ್ರೆ ಇಲ್ಲೂ ಕೂಡ ನಮ್ಮಲ್ಲಿ 3 ಭಾಗವನ್ನಾಗಿ ಇದನ್ನು ಡಿವೈಡ್ನ ಮಾಡ್ತೀವಿ. ಕೆಂಪು ಮಣ್ಣನ್ನು ಕೂಡ ಇಲ್ಲಿ ಮತ್ತೆ 3 ಭಾಗವನ್ನಾಗಿ ಇಲ್ಲಿ ಡಿವೈಡನ್ನು ಮಾಡಬೇಕಾಗುತ್ತೆ. ಈ ಮಣ್ಣನ್ನು ಇಲ್ಲಿ ಕವರನ್ನು ಮಾಡಬೇಕು ಕರ್ನಾಟಕದಲ್ಲಿ ಬರಬೇಕಂದ್ರೆ. ನೆಕ್ಸ್ಟ್, ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ, ನ್ಯಾಚುರಲ್ ಫ್ಲೋರಾ ಆಫ್ ಕರ್ನಾಟಕ ಅಂತೇಳಿ ಕರಿತೀವಿ. ಅಥವಾ ಕರ್ನಾಟಕದ ವೆಜಿಟೇಷನ್ಸ್ ಏನಿದೆ ಅಥವಾ ಕರ್ನಾಟಕದಲ್ಲಿ ಫಾರೆಸ್ಟ್ ನಮ್ಮಲ್ಲಿ ಯಾವ ಥರ ಡೆವಲಪ್ಮೆಂಟ್ ಆಗಿದೆ. ಈ ಟಾಪಿಕ್ 2 ರೀತಿಯಲ್ಲೂ ಕೂಡ ನಾವಿಲ್ಲಿ ಇದನ್ನು ಓದ್ಬೋದು. ಇತ್ತೀಚೆಗೆ ನ್ಯೂ ಸಿಲೆಬಸ್ಸನ್ನು ಆ್ಯಡ್ ಮಾಡಿದ್ದಾರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ನ KPSC, FDA, SDA, ಗ್ರೂಪ್ C, PDO, VAO ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂಗೆ
ಕರ್ನಾಟಕದ ಎನ್ವೈರ್ನಮೆಂಟನ್ನು ಓದಿ ಅಂತೇಳಿ ಬಂದಿದೆ. ಕರ್ನಾಟಕದ ಪರಿಸರಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾದಂಥ ಒಂದು ಇನ್ಫಾರ್ಮೇಷನ್ಸ್ಗಳನ್ನು ಇಲ್ಲಿ ಓದಬೇಕಾಗತ್ತೆ ಅಂತೇಳಿ. ಹಾಗಾಗಿ ಆ ಟಾಪಿಕ್ಸನ್ನು ಒಳಗೊಂಡಂತೆ ಇಲ್ಲಿ ಕವರನ್ನು ಮಾಡ್ತಾ ಇದ್ವಿ. ಕರ್ನಾಟಕದ ಅರಣ್ಯಗಳಲ್ಲಿ ಇದರಲ್ಲಿ ಬರ್ತದೆ ಫಸ್ಟ್ ಒನ್, ಸ್ವಾಭಾವಿಕ ಸಸ್ಯವರ್ಗದ ಅರ್ಥ, ಮೀನಿಂಗ್ಸ್ ಆಫ್ ನ್ಯಾಚುರಲ್ ಫ್ಲೋರಾ ಅಂತೇಳಿ ಕರಿತೀವಿ. ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಅಂದರೆ ಏನು, ಆ ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಬರ್ತಾ ಇರುವಂಥ ಅರ್ಥಗಳನ್ನು ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಸ್ವಾಭಾವಿಕ ಸಸ್ಯವರ್ಗಗಳಿಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಇರುವಂಥ ಕೆಲವೊಂದು ಸಂಶೋಧನಾ ಕೇಂದ್ರಗಳನ್ನು ಕೂಡ ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಬರ್ತಾ ಇರುವಂಥ ವಿಧಗಳು, ಟೈಪ್ಸ್ ಆಫ್ ನ್ಯಾಚುರಲ್ ಫ್ಲೋರಾ ಅಂತೇಳಿ ಕರಿತೀವಿ. ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಬರ್ತಾ ಇರುವಂಥ ಪ್ರಮುಖ ವಿಧಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಪ್ರಮುಖ ಮರಗಳು, ಇಂಪಾರ್ಟೆಂಟ್ ಟ್ರೀಸ್ ಆಫ್ ಕರ್ನಾಟಕ ಸ್ಟೇಟ್, ನಮ್ಮ ರಾಜ್ಯದಲ್ಲಿರುವಂಥ ಕೆಲವೊಂದು ವಿಶೇಷವಾದಂಥ ಮರಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್ 2023 ಕರ್ನಾಟಕದ ಅರಣ್ಯ ವರದಿ, ಕರ್ನಾಟಕ ಫಾರೆಸ್ಟ್ ರಿಪೋರ್ಟ್ 2023 ಸೆಂಟ್ರಲ್ ಗೌರ್ಮೆಂಟ್ ಬಿಡುಗಡೆ ಮಾಡಿರುವಂಥ ಕರ್ನಾಟಕದ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ಏನೇನಿದೆ ಅದರ ಅಂಕಿ ಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ, ಅತಿ ಕಡಿಮೆ ಅರಣ್ಯ ಮತ್ತು ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂಥ ಜಿಲ್ಲೆಗಳು ಯಾವುದು, ಮತ್ತು ಯಾವ ಪ್ರದೇಶಗಳಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಇವತ್ತು ಕಂಡು ಬರ್ತಾ ಇದೆ, ಕರ್ನಾಟಕದ ಯಾವ ವಿಭಾಗಗಳಲ್ಲಿ ಅರಣ್ಯ ಪ್ರಮಾಣ ಇವತ್ತು ಕಡಿಮೆ ಆಗ್ತಾ ಇದೆ, ಅದಕ್ಕೆ ಕಾರಣ ಏನು ಅನ್ನೋದನ್ನು ಇಲ್ಲಿ ಕವರನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು, ನ್ಯಾಷನಲ್ ಪಾರ್ಕ್ ಆಫ್ ಕರ್ನಾಟಕ. ನಮ್ಮ ದೇಶದಲ್ಲಿ ಯಾವ ಥರ 107 ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರ್ತಾವೋ ಅದೇ ರೀತಿ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ಈ ರಾಷ್ಟ್ರೀಯ ಉದ್ಯಾನವನಗಳನ್ನು ಬರೀ ಡೈರೆಕ್ಟಾಗಿ ನಾವು 5 ನ್ಯಾಷನಲ್ ಪಾರ್ಕನ್ನು ಬರ್ಸಲ್ಲ, ಇಲ್ಲಿ 5 ನ್ಯಾಷನಲ್ ಪಾರ್ಕ್ಗಳನ್ನು ಇಲ್ಲಿ ಒಂದೊಂದಾಗಿ ಎಕ್ಸ್ಪ್ಲೇನನ್ನು ಇಲ್ಲಿ ಮಾಡಬೇಕಾಗುತ್ತೆ. ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರ್ತವೆ, ಯಾವ ಡಿಸ್ಟ್ರಿಕ್ನಲ್ಲಿದೆ, ಯಾವ ತಾಲೂಕುಗಳಲ್ಲಿ ಕಂಡು ಬರ್ತದೆ, ಅಲ್ಲಿ ಹರಿತಾ ಇರುವಂಥ ನದಿಗಳು ಯಾವುದು, ನೆಕ್ಸ್ಟ್ ಇಲ್ಲಿ ಕಂಡು ಬರ್ತಾ ಇರುವಂಥ ಸ್ವಾಭಾವಿಕ ಸಸ್ಯವರ್ಗಗಳೇನು, ಪ್ರಾಣಿ ಸಂಪತ್ತು ಇಲ್ಲಿ ಯಾವ ರೀತಿ ಕಂಡುಬರುತ್ತೆ ಅನ್ನೋದನ್ನು ಇಲ್ಲಿ ನ್ಯಾಷನಲ್ ಪಾರ್ಕ್ಗಳಲ್ಲಿ ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕರ್ನಾಟಕದ ವನ್ಯಜೀವಿ ಧಾಮಗಳು, ವೈಲ್ಡ್ ಲೈಫ್ ಸೆಂಚುರೀಸ್ ಆಫ್ ಕರ್ನಾಟಕ ಸ್ಟೇಟ್, ನಮ್ಮ ರಾಜ್ಯದಲ್ಲಿ ಕಂಡುಬರ್ತಾ ಇರುವಂಥ ವನ್ಯಜೀವಿ ಧಾಮಗಳು ಯಾವುದ್ಯಾವುದು, ಯಾವ್ಯಾವ ಜಿಲ್ಲೆಗಳಲ್ಲಿ ವನ್ಯಜೀವಿ ಧಾಮಗಳು ಕಂಡುಬರ್ತವೆ, ಆ ವನ್ಯಜೀವಿ ಧಾಮಗಳಲ್ಲಿ ಇರುವಂಥ ಪ್ರಮುಖ ಪ್ರಾಣಿ ಪಕ್ಷಿಗಳು ಯಾವುದು, ಸಸ್ಯವರ್ಗಗಳು ಯಾವುದು ಅನ್ನೋದನ್ನು ಒಂದೊಂದಾಗಿಲ್ಲಿ ಡೆಪ್ತ್ ಆಗಿಲ್ಲಿ ಇನ್ಫಾರ್ಮೇಷನ್ಸನ್ನು ಕೊಟ್ಟು ಎಕ್ಸ್ಪ್ಲೇನ್ನ ಮಾಡಲಾಗುತ್ತೆ ಇವುಗಳಿಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಕಂಡುಬರ್ತಾ ಇರುವಂಥ ಪಕ್ಷಿಧಾಮಗಳು, ಬರ್ಡ್ ಲೈಫ್ ಸೆಂಚುರೀಸ್ ಇನ್ ಕರ್ನಾಟಕ ಅಂತೇಳಿ ಕರಿತೀವಿ. ಕರ್ನಾಟಕದಲ್ಲಿರುವಂಥ ಪಕ್ಷಿಧಾಮಗಳನ್ನು ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮಲ್ಲಿ ಕರ್ನಾಟಕ ರಾಜ್ಯ ಮತ್ತು ರಾಜ್ಯ ಸರ್ಕಾರಗಳು ಕರ್ನಾಟಕದಲ್ಲಿ ಇರುವಂಥ ಪ್ರಾಣಿ ಸಂಪತ್ತುಗಳನ್ನು ಉಳಿಸಬೇಕು ಅಂತೇಳಿ ಅನೇಕ ಯೋಜನೆಗಳನ್ನು ನಮ್ಮಲ್ಲಿ ಇವತ್ತು ಜಾರಿ ಮಾಡ್ತಾ ಇರುವಂಥದ್ದು. ಅವುಗಳಲ್ಲಿ ಕರ್ನಾಟಕದಲ್ಲಿ ಕಂಡುಬರ್ತಾ ಇರುವಂಥ ನವಿಲು ಧಾಮಗಳನ್ನು ಇಲ್ಲಿ ನೋಡಬೇಕಾಗುತ್ತೆ. ಪಿಕಾಕ್ ಸೆಂಚುರೀಸ್ ಆಫ್ ಕರ್ನಾಟಕ ಅಂತೇಳಿ ಬರ್ತದೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಕಂಡುಬರ್ತಾ ಇರುವಂಥ ಕರಡಿ ಧಾಮಗಳು, ಬೇರ್ ಸೆಂಚುರೀಸನ್ನು ನೋಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಇರುವಂಥ ತೋಳಧಾಮಗಳು, ಉಲ್ಫ್ ಸೆಂಚುರೀಸನ್ನು ಇಲ್ಲಿ ನೋಡಬೇಕು. ನೆಕ್ಸ್ಟ್ ಕೃಷ್ಣಮೃಗ ಧಾಮಗಳನ್ನು ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ಬ್ಲ್ಯಾಕ್ ಬಕ್ ಸೆಂಚುರೀಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಜಿಂಕಾರ ಧಾಮಗಳು, ಡಿಯರ್ ಸೆಂಚುರೀಸ್ ಅಂತೇಳಿ ಬರ್ತದೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಇರುವಂಥ ಸಂರಕ್ಷಿತ ಮೀಸಲು ಪ್ರದೇಶಗಳು ಅಂತ ಕರೆಯಲಾಗುತ್ತೆ. ಪ್ರೊಟೆಸ್ಟೆಡ್ ರಿಸರ್ವ್ ಏರಿಯಾಸ್ ಅನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಟೋಟಲ್ ಇವತ್ತು 18 ಸಂರಕ್ಷಣಾ ಮೀಸಲು ಪ್ರದೇಶಗಳಿದ್ದಾವೆ. ಅದು ಯಾವ್ಯಾವ ಜಿಲ್ಲೆಗಳಲ್ಲಿ ಕಂಡುಬರ್ತವೆ, ಆ ಸಂರಕ್ಷಣಾ ಮೀಸಲು ಪ್ರದೇಶಗಳಲ್ಲಿ ಕಂಡುಬರ್ತಾ ಇರುವಂಥ ಪ್ರಾಣಿ ಪಕ್ಷಿಗಳು ಯಾವುದು, ನೆಕ್ಸ್ಟ್ ಅಲ್ಲಿ ಹರಿತಾ ಇರುವಂಥ ನದಿಗಳು ಯಾವುದು, ನೆಕ್ಸ್ಟ್ ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂಥ ಬುಡಕಟ್ಟು ವರ್ಗಗಳು ಯಾವ್ದಾವ್ದಿದ್ದಾವೆ, ನೆಕ್ಸ್ಟ್ ಇವುಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಯಾವ್ಯಾವ ರೀಸನ್ಸ್ ಅಲ್ಲಿ ಬರ್ತವೆ ಅನ್ನೋದನ್ನು ಇದನ್ನು ಮ್ಯಾಪ್ ಥ್ರೂ ಆಗಿ ನಾವಿಲ್ಲಿ ಕಲಿತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಕರ್ನಾಟಕದಲ್ಲಿರುವಂಥ ಸಮುದಾಯ ಮೀಸಲು ಪ್ರದೇಶಗಳು, ಕಮ್ಯುನಿಟಿ ರಿಸರ್ವ್ ಏರಿಯಾಸ್ ಅಂತಲೇ ಕರೆಯಲಾಗುತ್ತೆ. ಕರ್ನಾಟಕದಿಂದ ಸಮುದಾಯ ಮೀಸಲು ಪ್ರದೇಶಗಳು, ಆಲ್ರೆಡಿ ಕರ್ನಾಟಕದಲ್ಲಿ ಒಂದು ಸಮುದಾಯ ಮೀಸಲು ಪ್ರದೇಶಗಳು ನಮ್ಮಲ್ಲಿದೆ, ಕೊಕ್ಕರೆಬೆಳ್ಳೂರು. ಇದರ ಜೊತೆಗೆ ಇನ್ನೊಂದು ಸಮುದಾಯ ಮೀಸಲು ಪ್ರದೇಶಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆ ಮಾಡುವಂಥ ಹಂತದಲ್ಲಿ ನಮ್ಮಲ್ಲಿ ಇರುವಂಥದ್ದು. ತುಮಕೂರು ಜಿಲ್ಲೆಯಲ್ಲಿ ಇದು ಕಂಡುಬರ್ತದೆ, ಸೆಂಡರ್ ಲೋರಿಗಳಿಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಇರುವಂಥ ರಾಮ್ಸಾರ್ ತಾಣಗಳು ಅಂತೇಳಿ ಕರಿತೀವಿ. ರಾಮ್ಸಾರ್ ಸೈಟ್ ಇನ್ ಕರ್ನಾಟಕದಲ್ಲಿ ರಾಮ್ಸಾರ್ ತಾಣಗಳು. ಪ್ರಸ್ತುತ ದೇಶದಲ್ಲಿ ಇವತ್ತು 91 ರಾಮ್ಸಾರ್ ತಾಣಗಳಿದ್ದಾವೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಬರಬೇಕಂದ್ರೆ 4 ರಾಮ್ಸಾರ್ ತಾಣಗಳು ಕಂಡುಬರ್ತವೆ. ಆ 4 ರಾಮ್ಸಾರ್ ತಾಣಗಳು ಯಾವ್ಯಾವ ಜಿಲ್ಲೆಗಳಲ್ಲಿ ಕಂಡುಬರ್ತವೆ, ಅವುಗಳ ವಿಶೇಷತೆ ಅಂದರೆ ಏನು ಅನ್ನೋದನ್ನು ಇಲ್ಲಿ ಕವರನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಕರ್ನಾಟಕದ ಜೀವ ವೈವಿಧ್ಯತಾ ಪಾರಂಪರಿಕ ತಾಣಗಳು,
ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಇನ್ ಕರ್ನಾಟಕ ಅಂತೇಳಿ ಕರಿತೀವಿ. ಕರ್ನಾಟಕದಲ್ಲಿರುವಂಥ ಜೀವ ವೈವಿಧ್ಯತಾ ಪಾರಂಪರಿಕ ತಾಣಗಳು. ನಮ್ಮ ರಾಜ್ಯದಲ್ಲಿ ಟೋಟಲ್ 15 ಜೀವ ವೈವಿಧ್ಯತಾ ಪಾರಂಪರಿಕ ತಾಣಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ಪಟ್ಟಿ ಮಾಡಿದೆ. ಅದರಲ್ಲಿ 5 ತಾಣಗಳಿಗೆ ಅಧಿಕೃತವಾಗಿ ಈಗ ಮಾನ್ಯತೆಯನ್ನು ನಮ್ಮಲ್ಲಿ ಕೊಡಲ್ಪಟ್ಟಿರುವಂಥದ್ದು ಜೀವ ವೈವಿಧ್ಯತಾ ಪಾರಂಪರಿಕ ತಾಣಗಳು. ನೆಕ್ಸ್ಟ್, ಕರ್ನಾಟಕದಲ್ಲಿ ಬರ್ತಾ ಇರುವಂಥ ಪಾರಂಪರಿಕ ವೃಕ್ಷಗಳು, ಹೆರಿಟೇಜ್ ಟ್ರೀಸನ್ನು ಇಲ್ಲಿ ನೋಡಬೇಕಾಗತ್ತೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಬರಬೇಕಂದ್ರೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಕಂಡು ಬರ್ತಾ ಇರುವಂಥ ಹುಲಿ ಮೀಸಲು ಧಾಮಗಳು ಎಷ್ಟಿದ್ದಾವೆ? ಹುಲಿ ಮೀಸಲು ಧಾಮಗಳು ಕರ್ನಾಟಕ ರಾಜ್ಯದಲ್ಲಿ 5 ಹುಲಿ ಮೀಸಲು ಧಾಮಗಳು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಅವುಗಳನ್ನ ಜಿಲ್ಲೆಯ ವಾರವಾಗಿ ಇದನ್ನು ಮ್ಯಾಪ್ ಥ್ರೂ ಆಗಿ ನಾವಿಲ್ಲಿ ಕಲಿತಾ ಬರಬೇಕಾಗತ್ತೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಇರುವಂಥ ಆನೆ ಮೀಸಲು ಪ್ರದೇಶಗಳು. ನಮ್ಮ ರಾಜ್ಯದಲ್ಲಿ ಇವತ್ತು 2 ಆನೆ ಮೀಸಲು ಪ್ರದೇಶಗಳು ಇಲ್ಲಿ ಕಂಡು ಬರ್ತವೆ. 2 ಆನೆ ಮೀಸಲು ಪ್ರದೇಶಗಳಿರುವಂಥದ್ದು, ಒಂದು ಮೈಸೂರಿನಲ್ಲಿ, ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಾ ಇರುವಂಥ ದಾಂಡೇಲಿ ಪ್ರದೇಶಗಳಲ್ಲಿ ನಮ್ಮಲ್ಲಿ 2 ಆನೆ ಮೀಸಲು ಪ್ರದೇಶಗಳಿರುತ್ತೆ ಇರುವಂಥ. ನೆಕ್ಸ್ಟ್, ಕರ್ನಾಟಕದ ಪ್ರಮುಖ ಪರಿಸರ ಚಳುವಳಿಗಳು, ಎನ್ವೈರ್ನಮೆಂಟ್ ಮೂಮೆಂಟಿಗೆ ನಮ್ಮಲ್ಲಿ ನಡೆದಂಥ ಕೆಲವೊಂದು ಚಳುವಳಿಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ಎನ್ವೈರ್ನಮೆಂಟ್ ಮೂಮೆಂಟ್ಸ್, ಕರ್ನಾಟಕದಲ್ಲಿ ನಡೆದ ಪರಿಸರ ಚಳುವಳಿಗಳನ್ನು ಇಲ್ಲಿ ಕವರನ್ನು ಮಾಡಬೇಕು. ಈ ಪರಿಸರದ ಚಳುವಳಿಯ ಜೊತೆಗೆ ಕರ್ನಾಟಕದಲ್ಲಿರುವಂಥ ಪ್ರಮುಖ ಪಾರ್ಕ್ಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ಪಾರ್ಕ್ಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ಫಾರೆಸ್ಟಿಗೆ ಇಲಾಖೆಯಿಂದ ಅಥವಾ ನಮ್ಮಲ್ಲಿ ಅರಣ್ಯ ಇಲಾಖೆಯಿಂದ ನಮ್ಮಲ್ಲಿ ನಡೆಸಲ್ಪಡ್ತಾ ಇರುವಂಥ ಪಾರ್ಕ್ಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಕರ್ನಾಟಕದ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳು, ನಮ್ಮಲ್ಲಿ ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲಾಂಚ್ ಮಾಡ್ತಾ ಇರುವಂಥ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನು ಇಲ್ಲಿ ನಮ್ಮಲ್ಲಿ ನೋಡಬೇಕಾಗತ್ತೆ ಇವುಗಳಿಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಬರ್ತದೆ ಕರ್ನಾಟಕದ ನದಿ ವ್ಯವಸ್ಥೆ. ನೆಕ್ಸ್ಟ್ ಲೆಸನ್ ಕರ್ನಾಟಕದ ಜಿಯೋಗ್ರಫಿಲಿ ಬರ್ತಾ ಇರುವಂಥದ್ದು ಕರ್ನಾಟಕದ ನದಿ ವ್ಯವಸ್ಥೆ ಅಂದರೆ ಏನು. ನೆಕ್ಸ್ಟ್, ಕರ್ನಾಟಕದ ನದಿ ವ್ಯವಸ್ಥೆ ಅಂದರು, ನದಿ ಅಂದರೆ ಏನು, ರಿವರ್ ಸಿಸ್ಟಮ್ ಅಂದರೆ ಏನು, ನೆಕ್ಸ್ಟ್ ಇವುಗಳ ಅರ್ಥವನ್ನು ಇಲ್ಲಿ ಕವರನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್, ಕರ್ನಾಟಕದ ನದಿ ವ್ಯವಸ್ಥೆಯನ್ನು ಪ್ರಧಾನವಾಗಿ ಇಲ್ಲಿ 5 ಭಾಗವನ್ನಾಗಿ ಇದನ್ನು ಡಿವೈಡನ್ನು ಮಾಡ್ತೀವಿ. ಗೋದಾವರಿ ರಿವರ್ ಸಿಸ್ಟಮ್ ಅಂತೇಳಿ ಬರ್ತದೆ, ಕೃಷ್ಣಾ ನದಿ ವ್ಯವಸ್ಥೆ ಅಂತೇಳಿ ಬರ್ತದೆ, ಕಾವೇರಿ ನದಿ ವ್ಯವಸ್ಥೆ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂಥ ನದಿಗಳು, ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ ಸಿಸ್ಟಮ್. ನೆಕ್ಸ್ಟ್ 5ನೇದಾಗಿ ಬರ್ತದೆ ನಂದಿದುರ್ಗ ರಿವರ್ ಸಿಸ್ಟಮ್, ನಂದಿದುರ್ಗ ನದಿ ವ್ಯವಸ್ಥೆ. ಈ ನಂದಿದುರ್ಗ ನದಿ ವ್ಯವಸ್ಥೆಯನ್ನು ಮತ್ತೆ 3 ಭಾಗವನ್ನಾಗಿ ಇದನ್ನು ಡಿವೈಡ್ನ ಮಾಡಲಾಗುತ್ತೆ. ಇದರಲ್ಲಿ ಬರ್ತದೆ ಉತ್ತರ ಪಿನಾಕಿನಿ ನದಿ ಅಂತೇಳಿ ಬರ್ತದೆ, ದಕ್ಷಿಣ ಪಿನಾಕಿನಿ ನದಿ ಅಂತೇಳಿ ಬರ್ತದೆ, ಪಾಲಾರ್ ನದಿಗಳು ಅಂತೇಳಿ ಬರ್ತವೆ. ಈ 3 ನದಿ ವ್ಯವಸ್ಥೆಗಳನ್ನು ಇಲ್ಲಿ ಮತ್ತೆ ನೋಡಬೇಕಾಗತ್ತೆ. ಕರ್ನಾಟಕದಲ್ಲಿ ಇರುವಂಥದ್ದು ಪ್ರಧಾನವಾಗಿ 5 ನದಿ ವ್ಯವಸ್ಥೆಗಳು. ಇದರಲ್ಲಿ 5ನೇ ನದಿ ವ್ಯವಸ್ಥೆ ಆದಂಥ ನಂದಿದುರ್ಗ ನದಿ ವ್ಯವಸ್ಥೆಯನ್ನು ಮತ್ತೆ 3 ಭಾಗವನ್ನಾಗಿ ಇಲ್ಲಿ ಮಾಡೋದ್ರಿಂದ ಟೋಟಲ್ ಆಗಿ ಇಲ್ಲಿ ನಮ್ಮಲ್ಲಿ 8 ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್, ಇದರಲ್ಲಿ ಫಸ್ಟ್ ಬನ್ನಿ, ಕರ್ನಾಟಕದಲ್ಲಿ ಹರಿತಾ ಇರುವಂಥ ಪೂರ್ವ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂಥ ನದಿಗಳು. ಇಲ್ಲಿ ಕರ್ನಾಟಕದ ನದಿಗಳಿಗೆ ಸಂಬಂಧಪಟ್ಟಂಗೆ ಒಂದು ಲೀಸ್ಟನ್ನು ಇಲ್ಲಿ ಕೊಡ್ತೀವಿ. ಕಂಪ್ಲೀಟ್ ಆಗಿದ್ದಕ್ಕೊಂದು ಲೀಸ್ಟನ್ನು ಇಲ್ಲಿ ಕೊಡಲಾಗುತ್ತೆ. ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಂದರೆ ಯಾವುದು, ಈಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಂದರೆ ಕರ್ನಾಟಕದಲ್ಲಿ ಯಾವುದಾದಿದೆ. ಪೂರ್ವದಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನು ಸೇರ್ತಾ ಇರುವಂಥ ನದಿಗಳು, ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತಾ ಇರುವಂಥ ನದಿಗಳು. ಇವುಗಳನ್ನು ಇಲ್ಲಿ ಲೀಸ್ಟ್ ಥ್ರೋ ಆಗಿ ಇದನ್ನು ನೋಡಬೇಕಾಗುತ್ತೆ ವಿತ್ ಸೀಕ್ವೆನ್ಸ್ ಆಗಿ. ಇತ್ತೀಚಿನ ಎಕ್ಸಾಮ್ಸ್ಗಳಲ್ಲಿ ಕರ್ನಾಟಕದ ನದಿಗಳನ್ನು ಇಲ್ಲಿ ಸೀಕ್ವೆನ್ಸನ್ನು ಕೇಳ್ತಾ ಇದ್ದೇನೆ. ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಇರುವಂಥ ಸೀಕ್ವೆನ್ಸ್ಗಳು, ಆ ಸೀಕ್ವೆನ್ಸ್ಗಳ ಟೈಪ್ನಲ್ಲಿ ಇದನ್ನು ಲೀಸ್ಟನ್ನು ಇಲ್ಲಿ ನೀಡಲಾಗುತ್ತೆ. ನೆಕ್ಸ್ಟ್, ಕೃಷ್ಣಾ ನದಿ ವ್ಯವಸ್ಥೆ, ಕೃಷ್ಣಾ ರಿವರ್ ಸಿಸ್ಟಮ್, ದ ಲಾರ್ಜೆಸ್ಟ್ ರಿವರ್ ಸಿಸ್ಟಮ್ ಇನ್ ಕರ್ನಾಟಕ ಅಂತಲೇ ಕರೆಯಲಾಗುತ್ತೆ ಇದನ್ನು. ಯಾಕಂದರೆ ಕರ್ನಾಟಕದ ಅತಿ ದೊಡ್ಡ ಒಂದು ನದಿ ವ್ಯವಸ್ಥೆ ಅಂತೇಳಿ ಕರಿತೀವಿ ಕೃಷ್ಣಾ ನದಿ ವ್ಯವಸ್ಥೆಯನ್ನು. ಕರ್ನಾಟಕ ರಾಜ್ಯದ ಸರಿಸುಮಾರು 54% ಏರಿಯಾಸನ್ನು, 54% ಏರಿಯಾಸನ್ನು ನಮ್ಮಲ್ಲಿ ಕವರ್ ಮಾಡ್ತಾ ಇರುವಂಥದ್ದು ಕೃಷ್ಣಾ ನದಿ ವ್ಯವಸ್ಥೆ ಅಂತೇಳಿ ಕರಿತೀವಿ. ಈ ಕೃಷ್ಣಾ ನದಿ ವ್ಯವಸ್ಥೆಯಲ್ಲಿ ಬರ್ತಾ ಇರುವಂಥ ಪ್ರಮುಖ ಉಪನದಿಗಳು ಯಾವುದಾದಿದ್ದಾವೆ, ಇದರಲ್ಲಿ ಎಡದಂಡೆಯ ಉಪನದಿಗಳು ಯಾವುದು, ಬಲದಂಡೆಯ ಉಪನದಿಗಳು ಯಾವುದು ಅನ್ನೋದನ್ನು ಇಲ್ಲಿ ನೋಡಬೇಕು. ಅದರ ಜೊತೆಗೆ ಕೃಷ್ಣಾ ನದಿಯಲ್ಲಿ ಬರ್ತಾ ಇರುವಂಥ ಅತಿ ದೊಡ್ಡ ನದಿಯಾದಂಥ ತುಂಗಭದ್ರಾ ರಿವರ್ ಸಿಸ್ಟಮ್ಸನ್ನು ಇಲ್ಲಿ ಕವರ್ ಮಾಡಬೇಕಾಗತ್ತೆ. ತುಂಗಭದ್ರಾ ನದಿ ವ್ಯವಸ್ಥೆ, ಈ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಂಗಿರುವಂಥ ಕೃಷ್ಣಾ ನದಿ ವಿವಾದ, ಕೃಷ್ಣಾ ನದಿಗೆ ಸಂಬಂಧಪಟ್ಟಂಗಿರುವಂಥ ವಿವಾದಗಳು, ಕೃಷ್ಣಾ ನದಿಗೆ ಕಟ್ಟಿರುವಂಥ ಅಣೆಕಟ್ಟುಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ಇಲ್ಲಿ ಯಾವುದೇ ಒಂದು ನದಿಯನ್ನು ಓದಬೇಕಂದ್ರೆ ಜಸ್ಟ್ ನಾವಿಲ್ಲಿ ನದಿಗಳನ್ನು ನಮ್ಮಲ್ಲಿ ಸುಮ್ಮನೆ ಮೇಲ್ನೋಟಕ್ಕೆ ಓದೋದಲ್ಲ,
ಅವುಗಳನ್ನ ಮ್ಯಾಪ್ ಥ್ರೂ ಆಗಿ ನಾವು ಇದನ್ನು ಕಲಿಬೇಕಾಗುತ್ತೆ. ಅದು ಹರಿತಾ ಇರುವಂಥ ಸೀಕ್ವೆನ್ಸ್ ಮತ್ತು ಡೈರೆಕ್ಷನ್ಸ್ಗಳನ್ನು ನೋಡಬೇಕು. ಆ ನದಿ ದಂಡೆಯಲ್ಲಿ ಕಂಡುಬರ್ತಾ ಇರುವಂಥ ನಗರಗಳು, ಧಾರ್ಮಿಕ ಸ್ಥಳಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗತ್ತೆ. ಇದರ ಜೊತೆಗೆ ಆ ನದಿ ತೀರದಲ್ಲಿ ಇರುವಂಥ ರಾಷ್ಟ್ರೀಯ ಉದ್ಯಾನವನಗಳಾಗಿರ್ಬೋದು, ವನ್ಯಜೀವಿ ಧಾಮಗಳಾಗಿರ್ಬೋದು, ಬೆಟ್ಟಗುಡ್ಡ ಪ್ರದೇಶಗಳನ್ನು ಇಲ್ಲಿ ಕವರ್ ಮಾಡಬೇಕು. ನೆಕ್ಸ್ಟ್ ಈ ನದಿಗಳ ತೀರ ಪ್ರದೇಶಗಳಲ್ಲಿ ಕಂಡುಬರ್ತಾ ಇರುವಂಥ ಮಿನರಲ್ ರಿಸೋರ್ಸ್ಗಳು ನಮ್ಮಲ್ಲಿ ಯಾವ ಥರ ಇದ್ದಾವೆ ಅನ್ನೋದನ್ನು ಇಲ್ಲಿ ನೋಡಬೇಕಾಗತ್ತೆ ನದಿಗಳಲ್ಲಿ ಬರಬೇಕಂದ್ರೆ. ನೆಕ್ಸ್ಟ್ ಇದಾದ್ಮೇಲೆ ಬರ್ತದೆ ಕಾವೇರಿ ರಿವರ್ ಸಿಸ್ಟಮ್. ನಮ್ಮ ರಾಜ್ಯದ 2ನೇ ಅತ್ಯಂತ ದೊಡ್ಡ ನದಿ ವ್ಯವಸ್ಥೆ ಅಂತೇಳಿ ಕರಿತೀವಿ. ದ ಸೆಕೆಂಡ್ ಲಾರ್ಜೆಸ್ಟ್ ರಿವರ್ ಸಿಸ್ಟಮ್ ಅಂತೇಳಿ ಕರೆಯಲಾಗ್ತದೆ ಕಾವೇರಿ ರಿವರ್ ಸಿಸ್ಟಮ್ನನ್ನು. ಇಡೀ ದಕ್ಷಿಣ ಕರ್ನಾಟಕದ ಬಹುತೇಕ ಭಾಗವನ್ನು ಒಳಗೊಂಡಂತೆ ನಮ್ಮಲ್ಲಿ ತಮಿಳುನಾಡು ಪ್ರದೇಶಗಳಲ್ಲಿ ಹರಿತಾ ಇರುವಂಥ ನದಿ ಅಂತೇಳಿ ಕರೆಯಲಾಗುತ್ತೆ ಇದನ್ನು, ಕಾವೇರಿ ನದಿಯನ್ನು. ಈ ಕಾವೇರಿ ರಿವರ್ ಸಿಸ್ಟಮ್ಸನ್ನು ಇಲ್ಲಿ ಕಡಿಬೇಕಾಗತ್ತೆ. ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಇದೆ, ಇದೊಂದು ಕ್ವಶನ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಕಾವೇರಿ ರಿವರನ್ನು ತಮಿಳುನಾಡಿನಲ್ಲಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಕಾವೇರಿ ರಿವರ್ನ ತಮಿಳುನಾಡಲ್ಲಿ ಯಾವ ಹೆಸರಿಂದ ಇದನ್ನು ಕರಿತೀವಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಇದನ್ನು ಹಾಕಿ. ನೆಕ್ಸ್ಟ್ ಗೋದಾವರಿ ನದಿ ವ್ಯವಸ್ಥೆ, ಗೋದಾವರಿ ರಿವರ್ ಸಿಸ್ಟಮ್ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಕಂಡು ಬರ್ತದೆ. ಗೋದಾವರಿ ರಿವರ್ ಸಿಸ್ಟಮ್ ಅಂತೇಳಿ ಕರಿತೀವಿ, ಗೋದಾವರಿ ನದಿ ವ್ಯವಸ್ಥೆ. ನೆಕ್ಸ್ಟ್ ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂಥ ನದಿಗಳು ಕರ್ನಾಟಕದಲ್ಲಿ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ ಸಿಸ್ಟಮ್. ಪಶ್ಚಿಮಕ್ಕೆ ನಮ್ಮಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂಥ ನದಿಗಳು. ಈ ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂಥ ನದಿಗಳಿಗೆ ಸಂಬಂಧಪಟ್ಟಂಗೆ ಕರ್ನಾಟಕ ರಾಜ್ಯ ಸರ್ಕಾರ ಪಶ್ಚಿಮ ವಾಹಿನಿ ಯೋಜನೆಯನ್ನು ಇಲ್ಲಿ ಜಾರಿಗೊಳಿಸಿದೆ. ಪಶ್ಚಿಮ ವಾಹಿನಿ ಯೋಜನೆಯಲ್ಲಿ ಜಾರಿಗೆ ತಂದಿರುವಂಥದ್ದು ಇವುಗಳಲ್ಲಿ ಬರ್ತಾ ಇರುವಂಥ ನದಿಗಳು. ಕಾಳಿ ನದಿ ಬರ್ತದೆ, ಮಹದಾಯಿ ನದಿ ಬರ್ತದೆ, ಇದರಲ್ಲಿ ಶರಾವತಿ ನದಿಗಳು ಬರ್ತದೆ, ನೇತ್ರಾವತಿ ನದಿ ಬರ್ತದೆ, ಚಕ್ರ, ವರದಾ, ಹಾಲಾಡಿ, ಈ ಥರದ ನದಿಗಳನ್ನು ನಾವಿಲ್ಲಿ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಈ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸಲ್ಲಿ ಹರಿತಾ ಇರುವಂಥ ನದಿಗಳಿಗೆ ಕಟ್ಟಿರುವಂಥ ಕೆಲವೊಂದು ಅಣೆಕಟ್ಟುಗಳು ಮತ್ತು ಜಲಪಾತಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಂದಿದುರ್ಗ ರಿವರ್ ಸಿಸ್ಟಮ್. ಕರ್ನಾಟಕ ರಾಜ್ಯದ ಆಗ್ನೇಯ ಕರ್ನಾಟಕ ಭಾಗದಲ್ಲಿ ಹರಿತಾ ಇರುವಂಥ ನಂದಿದುರ್ಗ ರಿವರ್ ಸಿಸ್ಟಮ್ ಏನಿದೆ ಅನ್ನೋದನ್ನು ಇಲ್ಲಿ ನೋಡಬೇಕು. ಈ ನಂದಿದುರ್ಗ ರಿವರ್ ಸಿಸ್ಟಮ್ನಲ್ಲಿ ಬರಬೇಕಂದ್ರೆ ಉತ್ತರ ಪಿನಾಕಿನಿ ರಿವರ್, ದಕ್ಷಿಣ ಪಿನಾಕಿನಿ ರಿವರ್, ಇನ್ ಪಾಲಾ ರಿವರ್ ಅಂತೇಳಿ ಬರ್ತದೆ. ಆ 3 ನದಿಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಇರುವಂಥ ಜಲಪಾತಗಳು, ಇದನ್ನೇ ಒಂದು ಸಪ್ರೇಟ್ ಒಂದು ಟಾಪಿಕ್ಸ್ ಆಗಿ ಇದನ್ನು ಕವರನ್ನು ಮಾಡ್ತಾ ಇದ್ವಿ. ಕರ್ನಾಟಕದಲ್ಲಿ ಕಂಡು ಬರ್ತಾ ಇರುವಂಥ ವಾಟರ್ ಫಾಲ್ಸನ್ನು. ನೆಕ್ಸ್ಟ್ ಅಪ್ಪರ್ ಭದ್ರಾ ಪ್ರಾಜೆಕ್ಟ್. ಅಪ್ಪರ್ ಭದ್ರಾ ಪ್ರಾಜೆಕ್ಟ್, ಭದ್ರಾ ಮೇಲ್ದಂಡೆ ಯೋಜನೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿರುವಂಥ ಭದ್ರಾ ನದಿಗೆ ಸಂಬಂಧಪಟ್ಟಂಗೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಸಹಾಯದಿಂದ ನಮ್ಮಲ್ಲಿ ತರ್ತಾ ಇರುವಂಥ ಭದ್ರಾ ಮೇಲ್ದಂಡೆ ಯೋಜನೆ ಅಂದರೆ ಏನು? ಈ ಭದ್ರಾ ಮೇಲ್ದಂಡೆ ಯೋಜನೆಗೆ ಒಳಪಟ್ಟಿರುವಂಥ ಜಿಲ್ಲೆಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೃಷ್ಣಾ ಮೇಲ್ದಂಡೆ ಯೋಜನೆ, ಕೃಷ್ಣಾ ಅಪ್ಪರ್ ಪ್ರಾಜೆಕ್ಟ್. ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವಂಥ ಕೃಷ್ಣಾ ನದಿಗೆ ಸಂಬಂಧಪಟ್ಟಂಗೆ ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿ ಕೃಷ್ಣಾ ಅಪ್ಪರ್ ಪ್ರಾಜೆಕ್ಟನ್ನು ಇಲ್ಲಿ ಲಾಂಚ್ ಮಾಡಿರುವಂಥದ್ದು. ಆ ಕೃಷ್ಣಾ ಅಪ್ಪರ್ ಪ್ರಾಜೆಕ್ಟ್ನ ಅಂಡರ್ನಲ್ಲಿ ಬರ್ತಾ ಇರುವಂಥ ನಮ್ಮಲ್ಲಿ ಇತರೆ ಪ್ರಾಜೆಕ್ಟ್ಗಳು ಯಾವುದಾದ್ರು ಇದನ್ನು ಅದನ್ನು ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಮೇಕೆದಾಟು ಯೋಜನೆ. ಮೇಕೆದಾಟು ಯೋಜನೆ ರಾಮನಗರ ಮತ್ತು ಬೆಂಗಳೂರು ನಗರ ವಿಭಾಗಕ್ಕೆ ಕುಡಿಯುವ ನೀರನ್ನು ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ನಮ್ಮಲ್ಲಿ ತರ್ತಾ ಇರುವಂಥ ಮೇಕೆದಾಟು ಯೋಜನೆ ಅಂದರೆ ಏನು? ಈ ಮೇಕೆದಾಟು ಯೋಜನೆಯಿಂದಾಗಿ ಬೆಂಗಳೂರು ನಗರಕ್ಕೆ ಏನು ಅನುಕೂಲಗಳಾಗುತ್ತೆ? ನೆಕ್ಸ್ಟ್ ಈ ಮೇಕೆದಾಟು ಯೋಜನೆಯನ್ನು ಇವತ್ತು ತಮಿಳುನಾಡು ಸರ್ಕಾರ ಯಾಕೆ ವಿರೋಧವನ್ನು ಮಾಡ್ತಾ ಇದೆ? ಈ ಮೇಕೆದಾಟುಗೆ ಸಂಬಂಧಪಟ್ಟಂಗೆ ಕರ್ನಾಟಕ ಮತ್ತು ತಮಿಳುನಾಡಿನ ರೈತರುಗಳು ಪ್ರಪೋಸ್ ಮಾಡಿರುವಂಥ ರಾಸಿಮಾನಾಳ ಪ್ರಾಜೆಕ್ಟ್ ಅಂದರೆ ಏನು? ರಾಸಿಮಾನಾಳ ಪ್ರಾಜೆಕ್ಟ್ ಅಂದರೆ ಏನು? ಆ ಪ್ರಾಜೆಕ್ಟಿನ ವಿಶೇಷತೆ ಏನು ಅನ್ನೋದನ್ನು ಇಲ್ಲಿ ಕರೆಂಟ್ ಅಫೇರ್ಸ್ ಥ್ರೂ ಆಗಿ ನಾವಿಲ್ಲಿ ಕಲಿತಾ ಬರಬೇಕಾಗತ್ತೆ. ನೆಕ್ಸ್ಟ್ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ ಅಂತೇಳಿ ಕರೀತಾರೆ. ಕಾವೇರಿ ವಾಟರ್ ಟ್ರಿಬ್ಯುನಲ್ ಅಂತ ನಮ್ಮಲ್ಲಿ ಬರ್ತಾ ಇರುವಂಥದ್ದು. ಈ ಕಾವೇರಿ ವಾಟರ್ ಟ್ರಿಬ್ಯುನಲ್ ಏನಿದೆ, ಇದನ್ನು ಯಾಕೆ ಸ್ಟಾರ್ಟ್ ಮಾಡಿದ್ದಾರೆ, ಇದರ ಅಂಡರ್ನಲ್ಲಿ ಬರ್ತಾ ಇರುವಂತಹ ರಾಜ್ಯಗಳು ಯಾವ್ದ್ಯಾವುದು ಅನ್ನೋದನ್ನು ಇಲ್ಲಿ ನೋಡಬೇಕು. ನೆಕ್ಸ್ಟ್ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅನ್ನು ಇವತ್ತು ನಮ್ಮಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಮೂಲಕವಾಗಿ ಇದನ್ನು ಯಾಕೆ ನಮ್ಮಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಈ ಪ್ರಾಧಿಕಾರದ ಕೆಲಸ ಕಾರ್ಯಗಳು ಏನು, ನೆಕ್ಸ್ಟ್ ಈ ಪ್ರಾಧಿಕಾರದಲ್ಲಿ ಅಧ್ಯಕ್ಷರಾಗಿ ಯಾರು ಕೆಲಸವನ್ನು ಮಾಡ್ತಾರೆ, ನೆಕ್ಸ್ಟ್ ಇದರಲ್ಲಿ ಯಾರು ಸದಸ್ಯರಾಗಿ ಬರ್ತಾರೆ ಅನ್ನೋದನ್ನು ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್ ಕಳಸಾ ಬಂಡೂರಿ ನಾಲಾ ಯೋಜನೆ. ಕಳಸಾ ಬಂಡೂರಿ ನಾಲಾ ಯೋಜನೆ ಮಹದಾಯಿ ಮಲಪ್ರಭಾ ನದಿಗಳಿಗೆ ಸಂಬಂಧಪಟ್ಟಂಗಿರುವಂಥ ಕಳಸಾ ಬಂಡೂರಿ ನಾಲಾ ಯೋಜನೆ ಅಂದರೆ ಏನು? ಈ ಕಳಸಾ ಬಂಡೂರಿ ನಾಲಾ ಯೋಜನೆಯನ್ನು ಗೋವಾ ಸರ್ಕಾರ ಇವತ್ತು ಯಾಕೆ ವಿರೋಧವನ್ನು ಮಾಡ್ತಾ ಇದೆ ಅನ್ನೋದನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎತ್ತಿನಹೊಳೆ ಪ್ರಾಜೆಕ್ಟ್.
ಎತ್ತಿನಹೊಳೆ ಪ್ರಾಜೆಕ್ಟ್ ಅಂದ್ರು ಅಂದರೆ ಅಥವಾ ನೇತ್ರಾವತಿ ತಿರುವು ಯೋಜನೆ ಅಂತಲೇ ಕರೆಯಲಾಗುತ್ತೆ. ನೇತ್ರಾವತಿ ತಿರುವು ಯೋಜನೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಹರಿತಾ ಇರುವಂಥ ನೇತ್ರಾವತಿ ನದಿಯನ್ನು ಕರ್ನಾಟಕದ ಆಗ್ನೇಯ ಭಾಗದ ಜಿಲ್ಲೆಗಳಲ್ಲಿ ಬರ್ತಾ ಇರುವಂತಹ ಆಗ್ನೇಯ ಭಾಗದ ಜಿಲ್ಲೆಗಳಿಗೆ ನೀರಾವರಿಯನ್ನು ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ತರ್ತಾ ಇರುವಂಥ ಎತ್ತಿನಹೊಳೆ ಪ್ರಾಜೆಕ್ಟನ್ನು ಇಲ್ಲಿ ಕವರನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ವಿಶ್ವೇಶ್ವರಯ್ಯ ಜಲ ನಿಗಮ್ ಲಿಮಿಟೆಡ್ ಅಂತೇಳಿ ಬರ್ತದೆ. ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಅಂತೇಳಿ ಬರ್ತದೆ. ಯಾಕಂದರೆ ಈ ಎತ್ತಿನಹೊಳೆ ಪ್ರಾಜೆಕ್ಟ್ ಮತ್ತು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗಳನ್ನು ಅಂಡರ್ನಲ್ಲಿ ಇದು ಕೆಲಸ ಮಾಡ್ತಾ ಇರುವಂಥ ಒಂದು ಸಂಸ್ಥೆ ಇದು ವಿಶ್ವೇಶ್ವರಯ್ಯ ಜಲ ನಿಗಮ್ ಅಂತೇಳಿ ನಮ್ಮನ್ನ ಕರೆಯಲಾಗುತ್ತೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಕಂಡುಬರ್ತಾ ಇರುವಂಥ ಜಲಸಂಪತ್ತು ಮತ್ತು ನೀರಾವರಿ ಯೋಜನೆಗಳು. ನೆಕ್ಸ್ಟ್ ಲೆಸನ್ ಕರ್ನಾಟಕದಲ್ಲಿ ಕಂಡುಬರ್ತಾ ಇರುವಂಥ ಜಲಸಂಪತ್ತು ಮತ್ತು ನೀರಾವರಿ ಯೋಜನೆಗಳು, ವಾಟರ್ ರಿಸೋರ್ಸ್ ಆ್ಯಂಡ್ ಇರಿಗೇಷನ್ ಪ್ರಾಜೆಕ್ಟ್ ಆಫ್ ಕರ್ನಾಟಕ ಅಂತಲೇ ಕರೆಯಲಾಗುತ್ತೆ. ನೆಕ್ಸ್ಟ್ ಕರ್ನಾಟಕದ ನೀರಾವರಿಯ ಮೂಲಗಳನ್ನು ಇಲ್ಲಿ ಕವರ್ ಮಾಡಬೇಕಾಗುತ್ತೆ. ಕರ್ನಾಟಕದ ನೀರಾವರಿ ಮೂಲಗಳು, ಕರ್ನಾಟಕದ ನೀರಾವರಿ ಮೂಲಗಳನ್ನು ಇಲ್ಲಿ ನೋಡಬೇಕಂದ್ರೆ ಕಾಲುವೆ ನೀರಾವರಿ ಅಂತೇಳಿ ಬರ್ತದೆ, ಕೆನಾಲ್ ಇರಿಗೇಷನ್ ಅಂತೇಳಿ ಕರಿತೀವಿ. ಸೆಕೆಂಡ್ ಒನ್ ಇಸ್ ಬಾವಿ ನೀರಾವರಿ, ವಿಲ್ ಇರಿಗೇಷನ್ ಅಂತೇಳಿ ಬರ್ತದೆ. ಮೂರನೇದಾಗಿ ನಮ್ಮಲ್ಲಿ ಕೆರೆ ನೀರಾವರಿಗಳು ಅಂತೇಳಿ ಬರ್ತದೆ, ಲೇಕ್ ಇರಿಗೇಷನ್ ಅಂತೇಳಿ ಬರ್ತದೆ. ನಾಲ್ಕನೇದಾಗಿ ನಮ್ಮಲ್ಲಿ ಏತ ನೀರಾವರಿ ಪ್ರಾಜೆಕ್ಟ್ಗಳು, ಏತ ನೀರಾವರಿ ಯೋಜನೆಗಳನ್ನು ನಮ್ಮಲ್ಲಿ ನೋಡಬೇಕಾಗತ್ತೆ ಇಲ್ಲಿ ಬರಬೇಕಂದ್ರೆ. ನೆಕ್ಸ್ಟ್ ಕರ್ನಾಟಕದ ಪ್ರಮುಖ ಕೆರೆಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ಮೇಜರ್ ಇಂಪಾರ್ಟೆಂಟ್ ಲೇಕ್ಸನ್ನು ಇಲ್ಲಿ ಕರ್ನಾಟಕದಲ್ಲಿ ನಾವಿಲ್ಲಿ ನೋಡಬೇಕಾಗುತ್ತೆ. ನಮ್ಮ ರಾಜ್ಯದಲ್ಲಿ ಕಂಡು ಬರ್ತಾ ಇರೋ ಪ್ರಮುಖ ಕೆರೆಗಳು ಯಾವುದಾದಿದ್ದಾವೆ, ಆ ಕೆರೆಗಳು ಯಾವ ನದಿ ತೀರ ಪ್ರದೇಶಗಳಲ್ಲಿ ಕಂಡು ಬರ್ತವೆ, ಆ ಕೆರೆಗಳಿಂದ ಇವತ್ತು ಯಾವ ಜಿಲ್ಲೆಗಳಿಗೆ ಅನುಕೂಲ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಕವರನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳು, ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಆಫ್ ಕರ್ನಾಟಕ. ಎಕ್ಸಾಂಪಲ್ ಕೊಡಬೇಕಂದ್ರೆ ಕೃಷ್ಣಾ ಯೋಜನೆ, ತುಂಗಭದ್ರಾ ಯೋಜನೆ, KRS ಪ್ರಾಜೆಕ್ಟ್, ಹಾರಂಗಿ ಪ್ರಾಜೆಕ್ಟ್, ಕಬಿನಿ ಪ್ರಾಜೆಕ್ಟ್, ಹೇಮಾವತಿ ಪ್ರಾಜೆಕ್ಟ್, ಈ ಥರದ ಅನೇಕ ನೀರಾವರಿ ಯೋಜನೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಇರುವಂಥದ್ದು. ಆ ನೀರಾವರಿ ಯೋಜನೆಗಳಿಂದ ಯಾವ್ಯಾವ ಜಿಲ್ಲೆಗಳಿಗಿದು ಅನುಕೂಲಗಳಾಗ್ತಾ ಇದೆ, ನೆಕ್ಸ್ಟ್ ಈ ಪ್ರಾಜೆಕ್ಟ್ಗಳನ್ನು ಯಾಕೆ ಕಟ್ಟಿದ್ದಾರೆ, ಓಕೆ, ಈ ಪ್ರಾಜೆಕ್ಟ್ಗಳಿಂದ ಎಷ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಏರಿಯಾಸನ್ನು ಇದು ಕವರ್ ಮಾಡ್ತಾ ಇದೆ ಅನ್ನೋದನ್ನು ಇಲ್ಲಿ ನೋಡಬೇಕಾಗುತ್ತೆ. ವಿತ್ ಮ್ಯಾಪ್ ಥ್ರೋ ಆಗಿ ಇದನ್ನು ಕಲಿತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಸರ್ಕಾರದ ನೀರಾವರಿ ಇಲಾಖೆಯಿಂದ ಜಾರಿಗೊಳಿಸಿರುವಂಥ ಯೋಜನೆಗಳು, ಓಕೆ, ಪ್ರಾಜೆಕ್ಟ್ ಆಫ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ, ಕರ್ನಾಟಕದಲ್ಲಿ ನೀರಾವರಿ ಇಲಾಖೆಯಿಂದ ಜಾರಿಗೆ ತಂದಿರುವಂಥ ಯೋಜನೆಗಳು ಯಾವುದಾದಿದೆ ಅನ್ನೋದನ್ನು ಇಲ್ಲಿ ಕವರನ್ನು ಮಾಡಬೇಕು. ಈ ಲೆಸನ್ನಲ್ಲಿ ಬರಬೇಕಂದ್ರೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಭೂ ಸಂಪತ್ತು ಅಂತೇಳಿ ಬರ್ತದೆ. ಕರ್ನಾಟಕದಲ್ಲಿ ಇರುವಂಥ ಭೂ ಸಂಪತ್ತು, ನೆಕ್ಸ್ಟ್ ಆ ಭೂ ಬಳಕೆಯಲ್ಲಿ ಏನೇನು ನಮ್ಮಲ್ಲಿ ಬರ್ತದೆ ಅನ್ನೋದನ್ನು ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಕೃಷಿ ವ್ಯವಸಾಯ, ಅಗ್ರಿಕಲ್ಚರ್ ಇನ್ ಕರ್ನಾಟಕ, ಅಗ್ರಿಕಲ್ಚರ್ ಇನ್ ಕರ್ನಾಟಕ, ವ್ಯವಸಾಯದ ಅರ್ಥ, ಮೀನಿಂಗ್ ಆಫ್ ಅಗ್ರಿಕಲ್ಚರ್ ಅಂತೇಳಿ ನೋಡಬೇಕು. ಅಗ್ರಿಕಲ್ಚರಲ್ಲಿ ಬರ್ತಾ ಇರುವಂಥ ಟೈಪ್ಸನ್ನು ಇಲ್ಲಿ ನಾವಿಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಕೃಷಿ ವಲಯಗಳು, ಅಗ್ರಿಕಲ್ಚರ್ ಝೋನ್ಸ್ ಇನ್ ಕರ್ನಾಟಕ, ನಮ್ಮ ರಾಜ್ಯದ ಕೃಷಿ ವಲಯಗಳು ಕರ್ನಾಟಕದ ಭೌಗೋಳಿಕ ಆಧಾರದ ಮೇಲೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ಇರುವಂಥ ಮಳೆಯ ಪ್ರಮಾಣದ ಆಧಾರದ ಮೇಲೆ ನಮ್ಮ ರಾಜ್ಯದಲ್ಲಿ ಕಂಡುಬರ್ತಾ ಇರುವಂಥ ಕೃಷಿ ವಲಯಗಳನ್ನು 10 ವಿಭಾಗಗಳನ್ನಾಗಿ ಇದನ್ನು ವಿಂಗಡಿಸಲಾಗ್ತಾ ಇರುವಂಥದ್ದು. ಅವುಗಳು ಯಾವ್ಯಾವ ವಿಭಾಗದಲ್ಲಿ ಯಾವ್ಯಾವ ಜಿಲ್ಲೆಗಳಿದ್ದಾವೆ, ಆ ಪ್ರದೇಶದಲ್ಲಿ ಯಾವ ಮಣ್ಣು ಕಂಡುಬರ್ತದೆ, ಆ ಮಣ್ಣಿನಲ್ಲಿ ಬೆಳೆಯಲ್ಪಡ್ತಾ ಇರುವಂಥ ಬೆಳೆಗಳು ಯಾವುದು, ಇದು ಎಷ್ಟು ತಾಲೂಕುಗಳನ್ನು ಇದು ಒಳಗೊಳ್ಳುತ್ತೆ ಅನ್ನೋದನ್ನು ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಇರುವಂಥ ಆಹಾರ ಬೆಳೆಗಳು, ನಮ್ಮ ರಾಜ್ಯದಲ್ಲಿ ಬೆಳೀತಾ ಇರುವಂಥ ಫುಡ್ ಕ್ರಾಪ್ಸ್ ಯಾವುದು ಅದಿದೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಇರುವಂಥ ವಾಣಿಜ್ಯ ಬೆಳೆಗಳು ಯಾವುದು, ಕಮರ್ಷಿಯಲ್ ಕ್ರಾಪ್ಸನ್ನು ನಮ್ಮಲ್ಲಿ ಯಾವುದನ್ನು ಬೆಳೆಯಲಾಗುತ್ತೆ. ಸಾಂಬಾರು ಬೆಳೆಗಳು ಯಾವುದನ್ನು ಇವತ್ತು ನಮ್ಮಲ್ಲಿ ಸ್ಪೈಸಿ ಕ್ರಾಪ್ಸನ್ನು ಬೆಳೀತಾ ಇದ್ವಿ. ನೆಕ್ಸ್ಟ್ ಪಾನೀಯ ಬೆಳೆಗಳು ಯಾವುದ್ಯಾವುದು ಅನ್ನೋದನ್ನು ಇಲ್ಲಿ ನೋಡಬೇಕು. ನೆಕ್ಸ್ಟ್ ಅವುಗಳಿಗೆ ಸಂಬಂಧಪಟ್ಟಂಗೆ ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ನಮ್ಮಲ್ಲಿ ಅಗ್ರಿಕಲ್ಚರ್ನ ಮಾಡಲಾಗ್ತದೆ, ಇಲ್ಲಿ ಬರಬೇಕಂದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಬೆಳೆಗಳನ್ನು ಬೆಳಿತೀವಿ, ಓಕೆ, ಅವುಗಳನ್ನು ಕೂಡ ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇವುಗಳಿಗೆ ಬೇಕಾಗಿರುವಂಥ ಮಳೆಯ ಪ್ರಮಾಣ ಯಾವುದು, ಜೋಗ್ರಫಿಕ್ ಕಂಡೀಷನ್ಸ್ ಏನಿದೆ, ರೈನ್ಫಾಲ್ ಎಷ್ಟು ಬೇಕಾಗುತ್ತೆ, ನೆಕ್ಸ್ಟ್ ಅಲ್ಲಿರುವಂತಹ ನಮ್ಮಲ್ಲಿ ಮಣ್ಣು ಯಾವ ಥರ ಬೇಕು ಅನ್ನೋದನ್ನು ಇದನ್ನು ನೋಡಬೇಕಾಗುತ್ತೆ. ನೆಕ್ಸ್ಟ್ ಎಣ್ಣೆ ಕಾಳುಗಳು ಅಂತೇಳಿ ಬರ್ತದೆ, ಆಯಿಲ್ ಸೀಡನ್ನು ಇಲ್ಲಿ ನೋಡಬೇಕು. ನೆಕ್ಸ್ಟ್ ಪಲ್ಸಸ್ ಅಂತೇಳಿ ಬರ್ತದೆ, ದ್ವಿದಳ ಧಾನ್ಯಗಳು, ಕರ್ನಾಟಕದಲ್ಲಿ ಬೆಳೆಯಲ್ಪಡ್ತಾ ಇರುವಂಥ ದ್ವಿದಳ ಧಾನ್ಯಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ಕೃಷಿ ಭೂ ಹಿಡುವಳಿಗಳು ಅಂತೇಳಿ ಬರ್ತದೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಇರುವಂಥ ಕೃಷಿ ಪಾರ್ಕ್ಗಳು, ಅಗ್ರಿಕಲ್ಚರ್ ಪಾರ್ಕ್ ಇನ್ ಕರ್ನಾಟಕ ರಾಜ್ಯ ಸರ್ಕಾರ ಕೃಷಿಗೆ ಸಂಬಂಧಪಟ್ಟಂಗೆ, ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಅಗ್ರಿಕಲ್ಚರ್ ಪಾರ್ಕ್ಗಳನ್ನು ಸ್ಟಾರ್ಟ್ ಮಾಡಿದೆ. ಅವುಗಳು ಯಾವ್ಯಾವ ಜಿಲ್ಲೆಗಳಲ್ಲಿ ಇದೆ ಅನ್ನೋದನ್ನು ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಪುಷ್ಪ ಕೃಷಿ
ಅಂತೇಳಿ ಬರ್ತದೆ. ಓಕೆ, ಫ್ಲವರಿ ಕಲ್ಚರ್ ಅಂತಲೇ ಕರೆಯಲಾಗ್ತದೆ. ಫ್ಲೋರಿ ಕಲ್ಚರ್ ಅಂತೇಳಿ ಬರ್ತದೆ. ಅವುಗಳನ್ನ ಇಲ್ಲಿ ನೋಡ್ಬೇಕು. ನೆಕ್ಸ್ಟ್, ಕೃಷಿಗೆ ಸಂಬಂಧಪಟ್ಟಂಗಿರುವಂಥ ಯೋಜನೆಗಳು, ಅಗ್ರಿಕಲ್ಚರ್ ಪ್ರಾಜೆಕ್ಟ್, ಕರ್ನಾಟಕದ ಕೃಷಿ ಇಲಾಖೆ, ಅಗ್ರಿಕಲ್ಚರ್ ಮಿನಿಸ್ಟ್ರಿ ಆಫ್ ಕರ್ನಾಟಕದಿಂದ ಜಾರಿಗೆ ತರ್ತಾ ಇರುವಂಥ ಕೃಷಿ ಯೋಜನೆಗಳು ಯಾವ್ದ್ಯಾವ್ದಿದ್ದಾವೆ ಅನ್ನೋದನ್ನು ಇಲ್ಲಿ ನೋಡಬೇಕು. ಈ ಯೋಜನೆಗಳ ಜೊತೆಗೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆನ ಇಲ್ಲಿ ಕವರ್ ಮಾಡಬೇಕಾಗುತ್ತೆ. ಅಗ್ರಿಕಲ್ಚರ್ ಲೆಸನ್ನಲ್ಲಿ ಬರಬೇಕಂದ್ರೆ ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ನಮ್ಮಲ್ಲಿ ಏನೇನಿದೆ, ನೆಕ್ಸ್ಟ್ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟನ್ನು, ಈ ವರ್ಷದ ಬಜೆಟನ್ನು ಇಲ್ಲಿ ಆ ಬಜೆಟ್ನಲ್ಲಿ ನಮ್ಮಲ್ಲಿ ಘೋಷಣೆ ಮಾಡ್ತಾ ಇರುವಂಥ ಕೃಷಿ ಮತ್ತು ನೀರಾವರಿಗಳಿಗೆ ಸಂಬಂಧಪಟ್ಟಂಗೆ ಏನೇನು ನಮ್ಮಲ್ಲಿ ಯೋಜನೆಗಳನ್ನು ತರ್ತಾ ಇದ್ವಿ ಅವುಗಳನ್ನ ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಒಂದು ಜಿಲ್ಲೆ ಒಂದು ಉತ್ಪನ್ನ, ಒನ್ ಡಿಸ್ಟ್ರಿಕ್ಟ್ ಆ್ಯಂಡ್ ಒನ್ ಪ್ರಾಡಕ್ಟ್ ಅಂತೇಳಿ ಬರ್ತದೆ. ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಗಳು ಒಂದೊಂದು ಕೃಷಿ ಉತ್ಪನ್ನಗಳಿಗೆ ಇವತ್ತು ನಮ್ಮಲ್ಲಿ ಹೆಸರುವಾಸಿಯಾಗಿರುವಂಥದ್ದು, ಆ ಉತ್ಪನ್ನಗಳಿಗೆ ವಿಶೇಷ ಒಂದು ಸ್ಥಾನಮಾನವನ್ನು ಇವತ್ತು ನಮ್ಮಲ್ಲಿ ಕೊಡಲಾಗಿರುವಂಥದ್ದು, ಅವುಗಳನ್ನ ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್, ಭೌಗೋಳಿಕ ಸೂಚ್ಯಾಂಕಗಳು, ಕರ್ನಾಟಕದ ಭೌಗೋಳಿಕ ಸೂಚ್ಯಾಂಕಗಳು, ಇದನ್ನೇ ಸಪ್ರೇಟಾಗಿ ಒಂದು ಚಾಪ್ಟರನ್ನು ಮಾಡಿದ್ವಿ ಇಲ್ಲಿ. ಜೋಗ್ರಫಿಕಲ್, ಓಕೆ, ಜೋಗ್ರಫಿಕಲ್ ಇಂಡಿಕೇಶನ್ ಅಥವಾ ನೆಕ್ಸ್ಟ್ GI ಟ್ಯಾಗ್ ಅಂತ ನಮ್ಮನ್ನು ಕರೆಯಲಾಗ್ತದೆ. ಭೌಗೋಳಿಕ ಸೂಚ್ಯಾಂಕಗಳು ಅಂತಲೇ ಕರಿತೀವಿ. ನೆಕ್ಸ್ಟ್, ಈ ಭೌಗೋಳಿಕ ಸೂಚ್ಯಾಂಕಗಳಲ್ಲಿ GI ಟ್ಯಾಗ್ ಅಂದರೆ ಏನು, GI ಟ್ಯಾಗ್ನ ಅರ್ಥವನ್ನು ಇಲ್ಲಿ ನೋಡಬೇಕಾಗುತ್ತೆ. ಮೀನಿಂಗ್ ಆಫ್ GI ಟ್ಯಾಗ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಕರ್ನಾಟಕದಲ್ಲಿ GI ಟ್ಯಾಗನ್ನು ಪಡೆದಂಥ ಕೆಲವೊಂದು ಕೃಷಿ ಉತ್ಪನ್ನಗಳು, ಪ್ರಾಡಕ್ಟ್ ಆಫ್ ಕರ್ನಾಟಕವನ್ನು ಇಲ್ಲಿ ಕವರನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್, ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಅಂತೇಳಿ ಬರ್ತದೆ. ಫಿಶರೀಸ್ ಆ್ಯಂಡ್ ಆ್ಯನಿಮಲ್ ಹಸ್ಬೆಂಡ್ರಿ ಅಂತಲೇ ಕರಿತೀವಿ. ಕರ್ನಾಟಕದಲ್ಲಿರುವಂಥ ಮೀನುಗಾರಿಕೆ ಮತ್ತು ಪಶು ಸಂಪತ್ತು ಯಾವ ಥರ ಇದೆ, ಇದರಲ್ಲಿ ಬರಬೇಕಂದ್ರೆ ಮೀನುಗಾರಿಕೆ ಅಂದರೆ ಏನು, ಮೀನುಗಾರಿಕೆ ಅರ್ಥ ಮತ್ತು ಮೀನುಗಾರಿಕೆಯ ವಿಧಗಳನ್ನು ಇಲ್ಲಿ ನೋಡಬೇಕಾಗುತ್ತೆ. ಓಕೆ, ಟೈಪ್ಸ್ ಆಫ್ ಫಿಶರೀಸನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ಈ ಟೈಪ್ಸ್ ಆಫ್ ಫಿಶರೀಸಲ್ಲಿ ಬರಬೇಕಂದ್ರೆ ಸಾಗರಿಕಾ ಮೀನುಗಾರಿಕೆ ಅಂದರೆ ಏನು, ಈ ಸಾಗರಿಕಾ ಮೀನುಗಾರಿಕೆಯನ್ನು ಮಾಡ್ತಾ ಇರುವಂಥ ಜಿಲ್ಲೆಗಳು ಯಾವುದು, ಆ ಸಾಗರಿಕಾ ಮೀನುಗಾರಿಕೆಯಲ್ಲಿ ಅತಿ ಹೆಚ್ಚು ನಮ್ಮಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಇರುವಂಥ ಜಿಲ್ಲೆಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ಒಳನಾಡು ಮೀನುಗಾರಿಕೆಗಳು ಅಂತೇಳಿ ಬರ್ತದೆ. ಇನ್ಲ್ಯಾಂಡ್ ಫಿಶಿಂಗ್ ಅಂತೇಳಿ ಕರಿತೀವಿ, ಒಳನಾಡು ಮೀನುಗಾರಿಕೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸ್ಥಾಪನೆಗೊಂಡಿರುವಂಥ ಮತ್ಸ್ಯಧಾಮಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಮೀನುಗಾರಿಕಾ ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳು. ಓಕೆ, ಫಿಶರೀಸ್ ಡಿಪಾರ್ಟ್ಮೆಂಟು ನಮ್ಮಲ್ಲಿ ಲಾಂಚ್ ಮಾಡ್ತಾ ಇರುವಂಥ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪಶುಸಂಗೋಪನೆ, ಅನಿಮಲ್ ಹಸ್ಬೆಂಡ್ರಿ ಅಂದರೆ ಏನು, ಈ ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಬರಬೇಕಂದ್ರೆ ನಮ್ಮಲ್ಲಿ ದನದ ಸಾಗಾಣಿಕೆ ಅಥವಾ ಹಸು ಸಾಗಾಣಿಕೆ ಅಂತೇಳಿ ಕರಿತೀವಿ. ಹಸುವಿನ ಸಾಗಾಣಿಕೆಯನ್ನು ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್, ಎಮ್ಮೆ ಸಾಗಾಣಿಕೆಗಳು ಅಂತೇಳಿ ಬರ್ತದೆ ನಮ್ಮಲ್ಲಿ. ಎಮ್ಮೆ ಸಾಗಾಣಿಕೆಗಳನ್ನು ಇಲ್ಲಿ ನಮ್ಮಲ್ಲಿ ನೋಡಬೇಕಾಗುತ್ತೆ. ಬಫೆಲೋ ಫಾರ್ಮಿಂಗ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಕುರಿ ಸಾಗಾಣಿಕೆಗಳು ಅಂತೇಳಿ ಕರಿತೀವಿ. ಶಿಪ್ಪಿಂಗ್ ಫಾರ್ಮಿಂಗ್ ಅಂತೇಳಿ ನೋಡ್ತೀವಿ. ಮೇಕೆ ಸಾಗಾಣಿಕೆಗಳು ಅಂತೇಳಿ ಬರ್ತದೆ. ಕೋಳಿ ಸಾಗಾಣಿಕೆಗಳನ್ನು ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್, ಜಾನುವಾರುಗಳಿಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಜಾರಿಗೆ ತರ್ತಾ ಇರುವಂಥ ಅದರ ಬೀಡಿಂಗ್ ಸ್ಟೇಷನ್ಸ್ಗಳು, ನಮ್ಮಲ್ಲಿ ಸೆಂಟರ್ಸ್ಗಳು ಎಲ್ಲಿದ್ದಾವೆ, ನಮ್ಮಲ್ಲಿ ಜಾನುವಾರು ಸಂವರ್ಧನಾ ಕ್ಷೇತ್ರಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ವರಹ ಅಭಿವೃದ್ಧಿ ಯೋಜನೆ, ವರಹ ಅಭಿವೃದ್ಧಿ ಯೋಜನೆ ಅಥವಾ ವರಹ ಡೆವಲಪ್ಮೆಂಟ್ ಅಂತಲೂ ಕರಿತೀವಿ. ಅಥವಾ ಹಂದಿ ಸಾಗಾಣಿಕೆಗಳು, ಹಂದಿ ಸಾಗಾಣಿಕೆಗೆ ಸಂಬಂಧಪಟ್ಟಂಗೆ ಕರ್ನಾಟಕ ಸರ್ಕಾರ ಸ್ಥಾಪನೆ ಮಾಡಿರುವಂಥ ಕೆಲವೊಂದು ಕೇಂದ್ರಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಹೈನುಗಾರಿಕೆ, ಹೈನುಗಾರಿಕೆ ಡೈರಿ ಫಾರ್ಮಿಂಗನ್ನು ಇಲ್ಲಿ ನೋಡಬೇಕು. ಕರ್ನಾಟಕ ಸ್ಟೇಟ್ನ ಡೈರಿ ಫಾರ್ಮಿಂಗನ್ನು ಇಲ್ಲಿ ಕವರ್ ಮಾಡಬೇಕು. ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ಕರ್ನಾಟಕ ರಾಜ್ಯ ಸರ್ಕಾರದ KMF ಅನ್ನು ಇಲ್ಲಿ ಕವರ್ ಮಾಡಬೇಕಾಗುತ್ತೆ. ಕರ್ನಾಟಕ ಸ್ಟೇಟ್ ಮಿಲ್ಕ್ ಫೆಡರೇಷನ್ ಅಂತೇಳಿ ಕರಿತೀವಿ. ಆ ಫೆಡರೇಷನಲ್ಲಿ ಕಂಡುಬರ್ತಾ ಇರುವಂಥ ಹಾಲು ಒಕ್ಕೂಟಗಳು, ಕರ್ನಾಟಕ ರಾಜ್ಯದಲ್ಲಿ ಇವತ್ತು 16 ಹಾಲು ಒಕ್ಕೂಟಗಳಿರುವಂಥದ್ದು. ಆ ಹಾಲು ಒಕ್ಕೂಟಗಳು ಅಥವಾ ಹಾಲು ಮಹಾಮಂಡಳಿಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, KMFನ ರಾಯಭಾರಿಯನ್ನು ಇಲ್ಲಿ ನೋಡಬೇಕಾಗುತ್ತೆ. KMF ರಾಯಭಾರಿಯನ್ನು ನೇಮಕ ಮಾಡಿರ್ತದೆ, ಅವುಗಳನ್ನ ನೋಡಬೇಕು. ನೆಕ್ಸ್ಟ್, KMFಗೆ ಸಂಬಂಧಪಟ್ಟಂಗೆ ಇರುವಂಥ ಕೆಲವೊಂದು ಯೋಜನೆಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಕ್ಷೀರಭಾಗ್ಯ ಯೋಜನೆ ಅಂತೇಳಿ ಬರ್ತದೆ. ಪಶುಸಂಗೋಪನಾ ಇಲಾಖೆಯಿಂದ ಅಥವಾ ಶಿಕ್ಷಣ ಇಲಾಖೆಗಳು ಸೇರ್ಕೊಂಡು ನಮ್ಮಲ್ಲಿ KMF ಜೊತೆಗೆ ಒಳಗೊಂಡಂತೆ ಜಾರಿಗೆ ತರ್ತಾ ಇರುವಂಥ ಪಶುಭಾಗ್ಯ ಯೋಜನೆ ಅಂದರೆ ಏನು, ಕ್ಷೀರಭಾಗ್ಯ ಯೋಜನೆ, ಪಶು ಸಂಜೀವಿನಿ ಯೋಜನೆ, ಪಶು ಸಂಜೀವಿನಿ ಯೋಜನೆ, ಪುಣ್ಯಕೋಟಿ ದತ್ತು ಯೋಜನೆ ಅಂತೇಳಿ ಬರ್ತದೆ. ಅವುಗಳನ್ನ ಇಲ್ಲಿ ಕವರನ್ನು ಮಾಡಬೇಕಾಗತ್ತೆ. ಇಲ್ಲಿ ಸ್ಕೀಮ್ಗಳು ಕೂಡ ಇಲ್ಲಿ ನಾವಿಲ್ಲಿ ಕವರನ್ನು ಮಾಡ್ತಾ ಇರುವಂಥದ್ದು. ಆಯಾ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂಗೆ ಆಯಾ ಡಿಪಾರ್ಟ್ಮೆಂಟಿಂದ ಆಯಾ ಮಿನಿಸ್ಟ್ರಿ ಅಂಡರ್ನಲ್ಲಿ ನಮ್ಮಲ್ಲಿ ಜಾರಿಗೆ ತಂದಿರುವಂಥ ಕೆಲವೊಂದು ಸ್ಕೀಮ್ಗಳನ್ನು ಕೂಡ ಇಲ್ಲಿ ಕವರನ್ನು ಮಾಡ್ತಾ ಇದ್ವಿ. ಯಾಕಂದರೆ ಇದಿಷ್ಟು ಡೆಪ್ತ್ ಸಿಲೆಬಸ್ಗಳು ನಿಮಗೆ
KS ಅನ್ನ ತಗೊಳ್ಳುವಂಥವ್ರಿಗೆ KS ನೀವು ಓದ್ತೀರಾ ಅಂತ ಕೇಳಿದ್ರೆ ಇತ್ತೀಚಿನ ಪೇಪರ್ ಏನು ಬರ್ತದೆ, ಇವತ್ತಿನ ಟ್ರೆಂಡ್ ಏನಿದೆ ಆ ಟ್ರೆಂಡಿನ ಪ್ರಕಾರವಾಗಿ ಈ ಸಿಲೆಬಸ್ ಅನ್ನು ಇವತ್ತು ನಾವಿಲ್ಲಿ ಸೆಟ್ ಅನ್ನು ಮಾಡಿರ್ತೀವಿ. ನೆಕ್ಸ್ಟ್, ಕರ್ನಾಟಕದ ಖನಿಜ ಸಂಪನ್ಮೂಲಗಳು, ಮಿನರಲ್ ರಿಸೋರ್ಸ್ ಆಫ್ ಕರ್ನಾಟಕ ಅಂತೇಳಿ ಕರಿತೀವಿ. ಕರ್ನಾಟಕದ ಖನಿಜ ಸಂಪನ್ಮೂಲಗಳು, ಈ ಖನಿಜ ಸಂಪನ್ಮೂಲಗಳಲ್ಲಿ ಬರ್ತಾ ಇರುವಂಥ ವಿಧಗಳು, ಟೈಪ್ಸ್ ಆಫ್ ಮಿನರಲ್ ರಿಸೋರ್ಸ್ ಅಂತೇಳಿ ಕರಿತೀವಿ. ಇದರಲ್ಲಿ ಕರ್ನಾಟಕವನ್ನು ಬಹುತೇಕವಾಗಿ ನಮ್ಮಲ್ಲಿ ಅತಿ ಹೆಚ್ಚು ಸಿಗೋದಂದರೆ ಚಿನ್ನ, ನಮ್ಮಲ್ಲಿ ಕಬ್ಬಿಣ, ಮ್ಯಾಂಗನೀಸ್, ಈ ಥರದ ನಮ್ಮಲ್ಲಿ ಖನಿಜ ಸಂಪನ್ಮೂಲಗಳು ನಮ್ಮ ರಾಜ್ಯದಲ್ಲಿ ಜಾಸ್ತಿ ಸಿಗ್ತಾ ಇರುವಂಥದ್ದು. ಅವುಗಳು ಯಾವ್ಯಾವ ಪ್ರದೇಶಗಳಲ್ಲಿ ಕಂಡುಬರ್ತಾ ಇದೆ, ನೆಕ್ಸ್ಟ್ ಅವುಗಳಿಂದ ಏನೇನು ಇವತ್ತು ನಮ್ಮಲ್ಲಿ ಅನುಕೂಲಗಳಾಗ್ತಾ ಇದೆ, ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಇದನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ, ಅವುಗಳನ್ನ ಇಲ್ಲಿ ಮ್ಯಾಪ್ ಥ್ರೋ ಸಮೇತವಾಗಿ ಇಲ್ಲಿ ಕಲಿಸಲಾಗುತ್ತೆ. ಮ್ಯಾಪ್ ರೀಡಿಂಗ್ಸನ್ನು ಇಲ್ಲಿ ಮಾಡಿಸಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿ ಅಂತೇಳಿ ಕರಿತೀವಿ. ಎಲೆಕ್ಟ್ರಿಸಿಟಿ ಇನ್ ಕರ್ನಾಟಕ ಅಂತೇಳಿ ಕರೆಯಲಾಗ್ತದೆ. ಎಲೆಕ್ಟ್ರಿಸಿಟಿ ಇನ್ ಕರ್ನಾಟಕ, ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನಾ ಮೂಲಗಳು. ಇವತ್ತು ನಮ್ಮಲ್ಲಿ ಎಲೆಕ್ಟ್ರಿಸಿಟಿ ಯಾವ್ಯಾವ ಸೋರ್ಸ್ಗಳಿಂದ ಇವತ್ತು ನಮ್ಮಲ್ಲಿ ಸಿಗ್ತಾ ಇದೆ, ಎಲೆಕ್ಟ್ರಿಸಿಟಿ ಕರ್ನಾಟಕದಲ್ಲಿ ಬರಬೇಕಂದ್ರೆ ಅವುಗಳನ್ನ ನೋಡಬೇಕು. ನೆಕ್ಸ್ಟ್, ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಯ ಕಂಪನಿಗಳು, ಎಲೆಕ್ಟ್ರಿಸಿಟಿ ಸಪ್ಲೈನ ಮಾಡ್ತಾ ಇರುವಂಥ ಇವತ್ತು ನಮ್ಮಲ್ಲಿ ಕಂಪನೀಸ್ಗಳು ಯಾವುದಾದಿದೆ ಇವತ್ತು ಕರ್ನಾಟಕದಲ್ಲಿ, ಅವುಗಳನ್ನ ಇಲ್ಲಿ ಕವರನ್ನು ಮಾಡಬೇಕು. ನೆಕ್ಸ್ಟ್, ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನಾ ಮೂಲಗಳಲ್ಲಿ ಬರ್ತಾ ಇರುವಂಥದ್ದು ಶಾಖ ವಿದ್ಯುತ್, ಥರ್ಮಲ್ ಪವರ್ ಸ್ಟೇಷನ್ಸ್ಗಳನ್ನ ನೋಡಬೇಕು. ನೆಕ್ಸ್ಟ್, ಹೈಡ್ರೋ ಪವರ್ ಸ್ಟೇಷನ್ಸ್ಗಳನ್ನ ನೋಡಬೇಕಾಗುತ್ತೆ. ಪವನ ವಿದ್ಯುತ್ ಕೇಂದ್ರಗಳನ್ನು ಇಲ್ಲಿ ನೋಡಬೇಕಾಗುತ್ತೆ. ಓಕೆ, ವಿಂಡ್ ಪವರ್ಸನ್ನು ಇಲ್ಲಿ ನಮ್ಮಲ್ಲಿ ನೋಡಬೇಕು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್, ಸೌರ ವಿದ್ಯುತ್, ಸೋಲಾರ್ ಪವರನ್ನು ಇಲ್ಲಿ ನೋಡಬೇಕು. ಸೋಲಾರ್ ಪ್ಲಾಂಟ್ಗಳನ್ನು ಇವತ್ತು ನಮ್ಮಲ್ಲಿ ಎಲ್ಲೆಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಸೋಲಾರ್ ಪಾರ್ಕ್ಗಳನ್ನು, ಅವುಗಳನ್ನ ಇಲ್ಲಿ ಮ್ಯಾಪ್ ಥ್ರೋ ಆಗಿ ಇಲ್ಲಿ ಕಲಿತಾ ಬರಬೇಕಾಗುತ್ತೆ. ನೆಕ್ಸ್ಟ್, ಅಣು ವಿದ್ಯುತ್, ಕರ್ನಾಟಕದಲ್ಲಿ ಇರುವಂಥ ನ್ಯೂಕ್ಲಿಯರ್ ಪವರ್ ಸೆಕ್ಟರ್. ಈಗ ಸದ್ಯಕ್ಕೆ ನಮ್ಮಲ್ಲಿ ಕೈಗಾದಲ್ಲಿ ಒಂದಿದೆ, ಇದರ ಜೊತೆಗೆ ಈಗ ಮತ್ತೊಂದು ಪ್ರಸ್ತಾವನೆಯನ್ನು ಮಾಡಲಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಸ್ಟಾರ್ಟನ್ನು ಮಾಡೋದಕ್ಕೆ ಅಣು ವಿದ್ಯುತ್ ಸ್ಥಾವರವನ್ನು. ನೆಕ್ಸ್ಟ್, ಇಂಧನ ಇಲಾಖೆಯಿಂದ ಜಾರಿಗೆ ತರ್ತಾ ಇರುವಂಥ ಯೋಜನೆಗಳು, ಎನರ್ಜಿ ಡಿಪಾರ್ಟ್ಮೆಂಟಿಂದ ಇವತ್ತು ನಮ್ಮಲ್ಲಿ ಲಾಂಚ್ ಮಾಡ್ತಾ ಇರುವಂಥ ಪ್ರೋಗ್ರಾಮ್ಸ್ಗಳು ಏನೇನಿದೆ ಅವುಗಳನ್ನ ಇಲ್ಲಿ ಕವರನ್ನು ಮಾಡಬೇಕು. ನೆಕ್ಸ್ಟ್, ಇಂಧನಕ್ಕೆ ಸಂಬಂಧಪಟ್ಟಂಗಿರುವಂಥ ದಿನವನ್ನು ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್, ಕರ್ನಾಟಕದ ಕೈಗಾರಿಕೆಗಳು ಅಂತೇಳಿ ಕರಿತೀವಿ. ಇಂಡಸ್ಟ್ರಿಯಲ್ಸ್ ಆಫ್ ಕರ್ನಾಟಕ ಅಂತೇಳಿ ಕರಿತೀವಿ. ಕರ್ನಾಟಕದ ಕೈಗಾರಿಕೆಗಳು, ಕರ್ನಾಟಕದ ಕೈಗಾರಿಕಾ ಪ್ರದೇಶಗಳು, ಇಂಡಸ್ಟ್ರಿಯಲ್ ಏರಿಯಾಸನ್ನು ಇಲ್ಲಿ ಕವರ್ ಮಾಡಬೇಕು. ನೆಕ್ಸ್ಟ್, ಕರ್ನಾಟಕದಲ್ಲಿರುವಂಥ ಇಂಡಸ್ಟ್ರಿಯಲ್ ಝೋನ್ಸ್ಗಳನ್ನು ಇಲ್ಲಿ ನೋಡಬೇಕಾಗುತ್ತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್, ಸ್ವತಂತ್ರ ಪೂರ್ವದಲ್ಲಿರುವಂಥ ಕರ್ನಾಟಕದ ಪ್ರಮುಖ ಕೈಗಾರಿಕೆಗಳು, ಪ್ರೀ ಇಂಡಿಪೆಂಡೆಂಟ್ ನಮ್ಮಲ್ಲಿ ಸ್ಟಾರ್ಟ್ ಮಾಡಿದ ಕರ್ನಾಟಕದ ಪ್ರಮುಖ ಇಂಡಸ್ಟ್ರಿಯಲ್ಸ್ಗಳು ಯಾವುದಾದಿದೆ. ನೆಕ್ಸ್ಟ್, ಸರ್ ಎಂ ವಿಶ್ವೇಶ್ವರಯ್ಯ ಅವಧಿಯಲ್ಲಿ ಸ್ಥಾಪನೆಗೊಂಡಂಥ ನಮ್ಮಲ್ಲಿ ಕೈಗಾರಿಕೆಗಳು. ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿರಬೇಕಾದ್ರೆ ಅವರ ಆಡಳಿತ ಅವಧಿಯಲ್ಲಿ ಸ್ಥಾಪನೆಗೊಂಡಂಥ ನಮ್ಮಲ್ಲಿ ಕೈಗಾರಿಕೆಗಳು ಯಾವುದ್ಯಾವುದಿದ್ದಾವೆ ಅವುಗಳನ್ನ ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯದ ಕೈಗಾರಿಕಾ ನೀತಿಗಳು, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಪಾಲಿಸೀಸನ್ನು ಇಲ್ಲಿ ನೋಡಬೇಕು. ನೆಕ್ಸ್ಟ್, ಕರ್ನಾಟಕದ ಕೈಗಾರಿಕಾ ನೀತಿ ಅಂತೇಳಿ ಬರ್ತದೆ. ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 2020 ಆ್ಯಂಡ್ 2025, 2020ರಿಂದ 2025 ನಡುವೆ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂಥ ಕೈಗಾರಿಕಾ ನೀತಿಗಳು ಏನೇನಿದೆ, ಇದರಿಂದ ಕರ್ನಾಟಕದ ಕೈಗಾರಿಕೆ ಮೇಲೆ ಆಗ್ತಾ ಇರುವಂಥ ಅನುಕೂಲಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯದ ಪ್ರಮುಖ ಕೈಗಾರಿಕೆಗಳು, ಮೇಜರ್ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಆಫ್ ಕರ್ನಾಟಕವನ್ನು ಇಲ್ಲಿ ಕವರನ್ನು ಮಾಡಬೇಕು. ನೆಕ್ಸ್ಟ್, ಕರ್ನಾಟಕದ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಗೆ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಂಶೋಧನಾ ಕೇಂದ್ರಗಳನ್ನು ಇಲ್ಲಿ ನೋಡಬೇಕಾಗುತ್ತೆ. ಟೆಕ್ನಾಲಜಿಕಲ್ ರಿಸರ್ಚ್ ಸೆಂಟರ್ಸ್ ಇನ್ ಕರ್ನಾಟಕ ಸ್ಟೇಟನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್, ಕರ್ನಾಟಕದ ಸಾರಿಗೆ ವ್ಯವಸ್ಥೆ, ಕರ್ನಾಟಕದ ಸಾರಿಗೆ ವ್ಯವಸ್ಥೆ ಅಂತೇಳಿ ಬರ್ತದೆ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಆಫ್ ಕರ್ನಾಟಕ ಅಂತಲೇ ಕರೆಯಲಾಗುತ್ತೆ. ಕರ್ನಾಟಕದ ಸಾರಿಗೆ ಅರ್ಥವನ್ನು ಇಲ್ಲಿ ನೋಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಸಾರಿಗೆ ಅಂದರೆ ಏನು, ಸಂಪರ್ಕ ಅಂದರೆ ಏನು, ಸಂಪರ್ಕ ಮಾಧ್ಯಮಗಳು ಅಂದರೆ ಏನು, ಅವುಗಳನ್ನ ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್, ಕರ್ನಾಟಕದ ಸಾರಿಗೆಯಲ್ಲಿ ಬರ್ತಾ ಇರುವಂಥ ವಿಧಗಳು, ಭಾರತದಲ್ಲಿ 4 ಪ್ರಧಾನವಾಗಿ ನಮ್ಮಲ್ಲಿ ಯಾವ ಥರ ಸಾರಿಗೆಗಳು ಬರ್ತಾವೋ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಸಾರಿಗೆಯನ್ನು 4 ಭಾಗವನ್ನಾಗಿ ಇಲ್ಲಿ ಡಿವೈಡನ್ನು ಮಾಡ್ತೀವಿ. ಒಂದು ರಸ್ತೆ ಸಾರಿಗೆ ಅಂತೇಳಿ ಬರ್ತದೆ, ಎರಡನೇದು ರೈಲ್ವೆ ಸಾರಿಗೆ ಅಂತೇಳಿ ಬರ್ತದೆ, ಮೂರನೇದನ್ನು ಜಲ ಸಾರಿಗೆ ಅಂತೇಳಿ ಕರಿತೀವಿ, ನಾಲ್ಕನೇದನ್ನು ವಾಯು ಸಾರಿಗೆಗಳು ಅಂತಲೇ ಕರೆಯಲಾಗುತ್ತೆ. 4 ವಿಧದ ಸಾರಿಗೆಗಳನ್ನ ಕವರ್ ಮಾಡಬೇಕು. ಇದಲ್ಲದೆ ಫಸ್ಟ್ ಒಂದು ಬನ್ನಿ, ರಸ್ತೆ ಸಾರಿಗೆ ಅಂದರೆ ಏನು. ಈ ರಸ್ತೆ ಸಾರಿಗೆಯಲ್ಲಿ ಕರ್ನಾಟಕದಲ್ಲಿ ಇರುವಂಥ ನ್ಯಾಷನಲ್ ಹೈವೇಸ್ಗಳು ಎಷ್ಟಿದೆ, ನಮ್ಮ ರಾಜ್ಯದಲ್ಲಿ ಇರುವಂಥ ರಾಷ್ಟ್ರೀಯ ಹೆದ್ದಾರಿಗಳು ಯಾವುದು, ಕರ್ನಾಟಕ ರಾಜ್ಯದ
ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಯಾವುದಿದೆ, ಶಾರ್ಟೆಸ್ಟ್ ನ್ಯಾಷನಲ್ ಹೈವೇಸ್ ಯಾವುದಿದೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ಇರುವಂಥ ಇತರೆ ರಾಷ್ಟ್ರೀಯ ಹೆದ್ದಾರಿಗಳು ಯಾವ್ಯಾವ ಭಾಗದಲ್ಲಿ ನಮ್ಮಲ್ಲಿ ಹಾದೋಗ್ತಾ ಇದ್ದಾವೆ, ಈ ರಾಷ್ಟ್ರೀಯ ಹೆದ್ದಾರಿಗಳಿಂದ ಕರ್ನಾಟಕ ರಾಜ್ಯದ ಮೇಲೆ ಆಗ್ತಾ ಇರುವಂಥ ಅನುಕೂಲಗಳು ಮತ್ತು ಅನಾನುಕೂಲಗಳೇನು, ಈ ರಾಷ್ಟ್ರೀಯ ಹೆದ್ದಾರಿಗಳು ಹಾದೋಗ್ತಾ ಇರೋದ್ರಿಂದ ಪಶ್ಚಿಮ ಘಟ್ಟಗಳ ಮೇಲೆ ಏನು ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ ಇವುಗಳಿಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ನ್ಯಾಷನಲ್ ಹೈವೇಸ್ ಆದಮೇಲೆ ಬರ್ತದೆ ಕರ್ನಾಟಕ ರಾಜ್ಯದ ಸ್ಟೇಟ್ ಹೈವೇಸ್, ರಾಜ್ಯ ಹೆದ್ದಾರಿಗಳು ಅಂತೇಳಿ ಬರ್ತದೆ. ರಾಜ್ಯ ಹೆದ್ದಾರಿಗಳಾದ್ಮೇಲೆ ಜಿಲ್ಲಾ ಹೆದ್ದಾರಿಗಳು ಅಂತೇಳಿ ಬರ್ತವೆ. ಜಿಲ್ಲಾ ಹೆದ್ದಾರಿಗಳಾದ್ಮೇಲೆ ನಮ್ಮಲ್ಲಿ ಬರ್ತಾ ಇರುವಂಥದ್ದು ಗ್ರಾಮೀಣ ರಸ್ತೆಗಳು ಅಂತೇಳಿ ಬರ್ತದೆ. ಕರ್ನಾಟಕ ರಾಜ್ಯದ ಗ್ರಾಮೀಣ ರಸ್ತೆಗಳು ಅಂತೇಳಿ ಬರ್ತದೆ. ರೂರಲ್ ರೋಡ್ ಅಂತೇಳಿ ಕರಿತೀವಿ. ಈ ರೂರಲ್ ರೋಡಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳನ್ನು ಇಲ್ಲಿ ಕವರ್ ಮಾಡಬೇಕಾಗಿದೆ. ರಸ್ತೆಗಳಿಗೆ ಸಂಬಂಧಪಟ್ಟಂಗೆ ರಸ್ತೆ ಅಭಿವೃದ್ಧಿ ಯೋಜನೆಗಳು ಅಂತೇಳಿ ಬರ್ತದೆ, ಅವುಗಳನ್ನ ಇಲ್ಲಿ ಕವರ್ ಮಾಡಬೇಕಾಗುತ್ತೆ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಅಂತೇಳಿ ಬರ್ತದೆ, ಮುಖ್ಯಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಅಂತೇಳಿ ಬರ್ತದೆ, ನಮ್ಮ ಗ್ರಾಮ ನಮ್ಮ ಹೊಲ ಯೋಜನೆಗಳು ಅಂತೇಳಿ ಬರ್ತದೆ. ಈ ಥರದ ಅನೇಕ ಕೆಲವೊಂದು ಯೋಜನೆಗಳು ಸಾರಿಗೆ ಇಲಾಖೆಯಿಂದ ಇವತ್ತು ಜಾರಿಯಾಗಿರುವಂಥದ್ದು, ಅವುಗಳನ್ನ ಇಲ್ಲಿ ನಮ್ಮಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಾರಿಗೆಗೆ ಸಂಬಂಧಪಟ್ಟಂಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ವಿಭಾಗ, ವಾಯುವ್ಯ ಕರ್ನಾಟಕ ಸಾರಿಗೆ ವಿಭಾಗ, BMTC ಸಾರಿಗೆಗಳನ್ನು ಇಲ್ಲಿ ಕವರ್ ಮಾಡಬೇಕು. ಸಾರಿಗೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ನೌಕರರುಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆಯಿಂದ ಜಾರಿಗೆ ತಂದಿರುವಂಥ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ರೈಲ್ವೆ ಸಾರಿಗೆ ಅಂದರೆ ಏನು, ರೈಲು ಸಾರಿಗೆ ಅಂದರೆ ಏನು, ಓಕೆ, ರೈಲ್ವೆ ಟ್ರಾನ್ಸ್ಪೋರ್ಟನ್ನು ಇಲ್ಲಿ ನೋಡಬೇಕು. ನೆಕ್ಸ್ಟ್ ಕರ್ನಾಟಕದಲ್ಲಿರುವಂಥ ಪ್ರಮುಖ ಎಕ್ಸ್ಪ್ರೆಸ್ ರೈಲ್ವೆಗಳನ್ನು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಪ್ರಮುಖ ರೈಲ್ವೆಗಳು ಕರ್ನಾಟಕದಲ್ಲಿರುವಂಥ ಪ್ರಮುಖ ಎಕ್ಸ್ಪ್ರೆಸ್ ರೈಲ್ವೆಗಳು ಯಾವುದಿದೆ ಅವುಗಳ ನೇಮ್ಗಳನ್ನು ಇಲ್ಲಿ ನೋಡಬೇಕು. ನೆಕ್ಸ್ಟ್ ಅವುಗಳು ಯಾವ್ಯಾವ ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಸಂಚಾರವನ್ನು ಮಾಡ್ತವೆ ಅವುಗಳನ್ನ ಇಲ್ಲಿ ಕವರ್ ಮಾಡಬೇಕು. ನೆಕ್ಸ್ಟ್ ಕರ್ನಾಟಕದಲ್ಲಿರುವಂಥ ಜಲ ಸಾರಿಗೆನ ಇಲ್ಲಿ ನೋಡಬೇಕು. ವಾಟರ್ ಟ್ರಾನ್ಸ್ಪೋರ್ಟ್ ಇನ್ ಕರ್ನಾಟಕವನ್ನು ಕವರ್ ಮಾಡಬೇಕು. ಈ ವಾಟರ್ ಟ್ರಾನ್ಸ್ಪೋರ್ಟ್ನ ಜೊತೆಗೆ ಕರ್ನಾಟಕದಲ್ಲಿರುವಂಥ ಒಳನಾಡು ಜಲ ಸಾರಿಗೆಯ ಮಾರ್ಗಗಳು, ಇನ್ಲ್ಯಾಂಡ್ ವಾಟರ್ ವೇ ಆಫ್ ಕರ್ನಾಟಕ ಸ್ಟೇಟನ್ನು ನಮ್ಮಲ್ಲಿ ನೋಡಬೇಕಾಗುತ್ತೆ. ಒಳನಾಡು ಜಲ ಸಾರಿಗೆ ಮಾರ್ಗಗಳನ್ನು ಇಲ್ಲಿ. ನೆಕ್ಸ್ಟ್ ಕರ್ನಾಟಕದ ವಾಯು ಸಾರಿಗೆ, ಕರ್ನಾಟಕದ ವಾಯು ಸಾರಿಗೆ ಏರ್ ಟ್ರಾನ್ಸ್ಪೋರ್ಟನ್ನು ನೋಡಬೇಕು. ಏರ್ ಟ್ರಾನ್ಸ್ಪೋರ್ಟಲ್ಲಿ ಬರ್ತಾ ಇರುವಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್, ಕರ್ನಾಟಕದಲ್ಲಿರುವಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ಗಳನ್ನು ನೋಡಬೇಕು. ನೆಕ್ಸ್ಟ್ ಉಡಾನ್ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ಗಳನ್ನು ನಮ್ಮ ಡೆವಲಪ್ಮೆಂಟನ್ನು ಮಾಡ್ತಾ ಇದ್ವಿ, ಅವುಗಳು ಇವತ್ತು ನಮ್ಮಲ್ಲಿ ಯಾವುದಿದೆ. ನೆಕ್ಸ್ಟ್ ಪ್ರಾದೇಶಿಕ ವಿಮಾನ ನಿಲ್ದಾಣಗಳು ಕರ್ನಾಟಕದಲ್ಲಿ ಯಾವುದ್ಯಾವುದಿದ್ದಾವೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಕಂಡುಬರ್ತವೆ ಅವುಗಳಿಗೆ ಸಂಬಂಧಪಟ್ಟಂಗೆ ಪ್ರಾದೇಶಿಕ ವಿಮಾನ ನಿಲ್ದಾಣಗಳಿಗೆ ಸಂಬಂಧಪಟ್ಟಂಗೆ ನಾವು ಕೆಲವೊಂದು ಜಿಲ್ಲೆಗಳಿಗೆ ಹೆಸರನ್ನು ಕೂಡ ಸೂಚನೆಯನ್ನು ಮಾಡಲಾಗಿದೆ, ಅವುಗಳನ್ನ ಇಲ್ಲಿ ಕಲಿತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಕರ್ನಾಟಕದ ಜನಸಂಖ್ಯೆ, ಪಾಪ್ಯುಲೇಷನ್ ಆಫ್ ಕರ್ನಾಟಕ ಅಂತೇಳಿ ಕರಿತೀವಿ. ಕರ್ನಾಟಕದ ಜನಸಂಖ್ಯೆ ಯಾವ ಥರ ಇದೆ, ಈ ಜನಸಂಖ್ಯೆಗೆ ಸಂಬಂಧಪಟ್ಟಂಗೆ 2011 ಸೆನ್ಸಸ್ ಅನ್ನು ಕವರ್ ಮಾಡಬೇಕು. ನೆಕ್ಸ್ಟ್ ಇತ್ತೀಚೆಗೆ ನಮ್ಮಲ್ಲಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮತ್ತು ನಮ್ಮ ದೇಶದ ಆರ್ಥಿಕ ಸಮೀಕ್ಷೆಯಲ್ಲಿ ಬಂದಂಥ ಕೆಲವೊಂದು ರಿಪೋರ್ಟ್ಗಳನ್ನು ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಥ್ನಿಕ್ಸ್ ಗ್ರೂಪ್ಸ್ ಇನ್ ಕರ್ನಾಟಕ ಅಂತೇಳಿ ಕರಿತೀವಿ. ಕರ್ನಾಟಕದಲ್ಲಿ ಕಂಡುಬರ್ತಾ ಇರುವಂಥ ಜನಾಂಗೀಯ ಗುಂಪುಗಳು. ಜನಾಂಗೀಯ ಗುಂಪುಗಳು ಅಂದರೆ ಏನು, ಕರ್ನಾಟಕದಲ್ಲಿ ಜನಾಂಗೀಯ ಗುಂಪುಗಳು ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ವಿಭಾಗದಲ್ಲಿ ಯಾವ್ಯಾವ ಜನರು ನಮ್ಮಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್, ಈಗ ಕರಾವಳಿ ಕರ್ನಾಟಕ ಅಂತ ಬಂದರೆ ತುಳು ಭಾಷೆಯನ್ನು ಮಾಡ್ತಾ ಇರುವಂಥ ತುಳು ಭಾಷಿಕರು ನಮ್ಮಲ್ಲಿ ಇದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಬಂದರೆ ಕೊಡವ ಭಾಷೆಯನ್ನು ಮಾತಾಡ್ತಾ ಇರುವಂಥ ಕೊಡವ ಭಾಷಿಕರಿದ್ದಾರೆ. ದಕ್ಷಿಣ ಕನ್ನಡ ಭಾಗದಲ್ಲಿ ಬಂದರೆ ನಮ್ಮಲ್ಲಿ ಅಚ್ಚ ಕನ್ನಡ ಮಾತನಾಡಿರುವಂಥ ಕನ್ನಡಿಗರಿದ್ದಾರೆ. ಅದೇ ರೀತಿ ಬೆಂಗಳೂರು ವಿಭಾಗದಲ್ಲಿ ಬಂದರೆ ಎಲ್ಲ ವಿಧದ ಭಾಷೆಗಳನ್ನ ಮಾತನಾಡುವಂಥ ನಮ್ಮಲ್ಲಿ ಜನಗಳಿರುವಂಥದ್ದು. ಎಕ್ಸಾಂಪಲ್, ತಮಿಳನ್ನು ಮಾತಾಡ್ತಾರೆ, ತೆಲುಗು ಭಾಷೆಯನ್ನು ಮಾತಾಡ್ತಾರೆ, ಹಿಂದಿ ಮತ್ತು ಇಂಗ್ಲೀಷ್ ಉರ್ದು ಭಾಷೆಯನ್ನು ಮಾತಾಡುವಂಥ ಜನಗಳು ಕೂಡ ಇವತ್ತು ಬೆಂಗಳೂರು ವಿಭಾಗದಲ್ಲಿ ನಮ್ಮಲ್ಲಿ ಇರುವಂಥದ್ದು. ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬರಬೇಕಾದ್ರೆ ನಮ್ಮಲ್ಲಿ ಉರ್ದುವನ್ನು ಆ ಭಾಗದಲ್ಲಿ ಜಾಸ್ತಿ ಮಾತಾಡ್ತಾರೆ, ಉರ್ದು ಮತ್ತು ಕನ್ನಡವನ್ನು ಜಾಸ್ತಿ ಮಾತಾಡ್ತಾರೆ. ಕರಾವಳಿ ಭಾಗದ ಉತ್ತರ ಕನ್ನಡ ಜಿಲ್ಲೆಗೆ ಬರಬೇಕಂದ್ರೆ ಕೊಂಕಣಿ ನಮ್ಮಲ್ಲಿ ಜಾಸ್ತಿ ಮಾತಾಡ್ತಾರೆ. ನೆಕ್ಸ್ಟ್ ನಮ್ಮಲ್ಲಿ ಬೆಳಗಾವಿ ಕರ್ನಾಟಕ ವಿಭಾಗ ಅಥವಾ ಕಿತ್ತೂರು ಕರ್ನಾಟಕ ವಿಭಾಗದಲ್ಲಿ ಬಂದರೆ ಮರಾಠಿಗರ ಸಂಖ್ಯೆಯಲ್ಲಿ ಜಾಸ್ತಿ ಇರುವಂಥದ್ದು. ಹಾಗಾಗಿ ಅವುಗಳು ಯಾವ್ಯಾವ ಪ್ರದೇಶದಲ್ಲಿ ಆ ಜನರು ನಮ್ಮಲ್ಲಿ ಕಂಡು ಬರ್ತಾರೆ, ಅವ್ರು ಯಾವ ಭಾಷೆನ ಮಾತಾಡ್ತಾರೆ, ಎಷ್ಟು % ಜನರು ಇವತ್ತು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಈ ಲೆಸನಲ್ಲಿ ಕವರನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಕರ್ನಾಟಕದ ಬುಡಕಟ್ಟು ಜನಾಂಗಗಳು, ಟ್ರೈಬಲ್ಸ್ ಆಫ್ ಕರ್ನಾಟಕ ಅಂತೇಳಿ ಟ್ರೈಬಲ್ಸ್ ಕಮ್ಯುನಿಟೀಸ್ ಆಫ್ ಕರ್ನಾಟಕ ಅಂತೇಳಿ ಕರಿತೀವಿ. ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರುವಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವುದು. ಇಲ್ಲಿ ಬುಡಕಟ್ಟು ಜನಾಂಗಗಳನ್ನು ಜಿಲ್ಲೆಗಳು ಮತ್ತು ಬುಡಕಟ್ಟು ಜನಾಂಗಗಳು ಇಷ್ಟೇ ಕೊಡಲ್ಲ, ಅಲ್ಲಿ ಬುಡಕಟ್ಟು ಜನಾಂಗಗಳು ಯಾವ್ಯಾವ ಜಿಲ್ಲೆಗಳಲ್ಲಿ ಬರ್ತವೆ, ಅವುಗಳ ವಿಶೇಷತೆ ಏನು, ಒಂದೊಂದಾಗಿ ಇದನ್ನು ಇಲ್ಲಿ ಎಕ್ಸ್ಪ್ಲೇನನ್ನು ಮಾಡಲಾಗ್ತದೆ.
ಪ್ರತಿಯೊಂದನ್ನು ಕೂಡ ಒಂದೊಂದಾಗಿ ಇಲ್ಲಿ ಚರ್ಚೆಯನ್ನು ಮಾಡ್ತೀವಿ. ನೆಕ್ಸ್ಟ್, ಕರ್ನಾಟಕದಲ್ಲಿ ಕಂಡುಬರ್ತಾ ಇರುವಂಥ ದುರ್ಬಲ ಬುಡಕಟ್ಟು ವರ್ಗಗಳು ಯಾವ ಥರ ಇದ್ದಾವೆ. PVTGs ನಮ್ಮಲ್ಲಿ ಕಂಡುಬರ್ತಾ ಇರುವಂಥ ಬುಡಕಟ್ಟು ವರ್ಗಗಳು ಯಾವುದು, ಕರ್ನಾಟಕದಲ್ಲಿ ಯಾವ ಬುಡಕಟ್ಟು ವರ್ಗಗಳನ್ನು PVTGs ಅಂಡರ್ನಲ್ಲಿ ಸೇರ್ಪಡೆನ ಮಾಡಿದ್ವಿ. ನೆಕ್ಸ್ಟ್, ಟ್ರೈಬಲ್ಸ್ಗಳಿಗೆ ಸಂಬಂಧಪಟ್ಟಂಗೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಲಾಂಚ್ ಮಾಡ್ತಾ ಇರುವಂಥ ಪ್ರೋಗ್ರಾಮ್ಸ್ಗಳು ಏನೇನಿದೆ ಅವುಗಳನ್ನ ಇಲ್ಲಿ ನೋಡಬೇಕಾಗತ್ತೆ, ಈ ಅಧ್ಯಾಯದಲ್ಲಿ ಬರಬೇಕಾದ್ರೆ. ನೆಕ್ಸ್ಟ್, ಪ್ರಾದೇಶಿಕ ಅಸಮತೋಲನ, ರೀಸನಲ್ ಇಂಬ್ಯಾಲೆನ್ಸನ್ನು ಇಲ್ಲಿ ಕವರ್ ಮಾಡಬೇಕಾಗುತ್ತೆ. ಕರ್ನಾಟಕದ ಪ್ರಾದೇಶಿಕ ಅಸಮತೋಲನಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ನಂಜುಂಡಪ್ಪ ಕಮಿಟಿ ನೆಕ್ಸ್ಟ್ ನಂಜುಂಡಪ್ಪ ಕಮಿಟಿ ಕೊಟ್ಟಂಥ ಶಿಫಾರಸ್ಸುಗಳ ಆಧಾರದ ಮೇಲೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಲಾಂಚ್ ಮಾಡ್ತಾ ಇರುವಂಥ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಈ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸಲು ನಮ್ಮಲ್ಲಿ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಗಳನ್ನು ಇವತ್ತು ನಮ್ಮಲ್ಲಿ ಡೆವಲಪ್ಮೆಂಟನ್ನು ಮಾಡ್ತಾ ಬರ್ತಾ ಇದ್ವಿ. ಓಕೆ, ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ಸ್ಗಳನ್ನು ಇವತ್ತು ನಮ್ಮಲ್ಲಿ ಸ್ಟಾರ್ಟನ್ನು ಮಾಡ್ತಾ ಇದ್ವಿ. ಆ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ಸ್ಗಳಲ್ಲಿ ಬರಬೇಕಂದ್ರೆ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ಇಲ್ಲಿ ನೋಡಬೇಕಾಗುತ್ತೆ. ಮಲ್ನಾಡ್ ಓಕೆ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ಸನ್ನು ನೋಡಬೇಕು. ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡನ್ನು ಇಲ್ಲಿ ನೋಡಬೇಕು. ನೆಕ್ಸ್ಟ್, ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ, ಪ್ಲೈನ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ಸನ್ನು ಇಲ್ಲಿ ನಮ್ಮಲ್ಲಿ ಕವರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಕರಾವಳಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಓಕೆ ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿ ಬೋರ್ಡ್ಸನ್ನು ಇಲ್ಲಿ ನೋಡಬೇಕು. ನೆಕ್ಸ್ಟ್, ಕರ್ನಾಟಕದ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಂತೇಳಿ ನಮ್ಮಲ್ಲಿ ಇದನ್ನ ಕರೆಯಲಾಗ್ತದೆ. ಓಕೆ, ಕರ್ನಾಟಕ MLS ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸಂಸತ್ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ಓಕೆ, ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ಗಳಿಗೋಸ್ಕರವಾಗಿ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ MP ಲಾರ್ಡ್ಸಲ್ಲಿ ನಮ್ಮಲ್ಲಿ ಲಾಂಚ್ ಮಾಡ್ತಾ ಇರುವಂಥ ಕೆಲವೊಂದು ಫಂಡ್ ಬರ್ತದೆ. ಅವುಗಳಿಂದ ಇವತ್ತು ಕರ್ನಾಟಕದಲ್ಲಿ ಏನೇನು ಡೆವಲಪ್ಮೆಂಟನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್, ಕರ್ನಾಟಕದ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂಗೆ ಮಹಾಜನ್ ಆಯೋಗ ಮತ್ತು ಮಹಾಜನ್ ಆಯೋಗದ ವರದಿಯನ್ನು ಇಲ್ಲಿ ಡಿಸ್ಕಷನ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್, ಕಾಗೋಡು ರೈತ ಸತ್ಯಾಗ್ರಹ, ಕಾಗೋಡು ಫಾರ್ಮರ್ಸ್ ಮೂವ್ಮೆಂಟನ್ನು ಇಲ್ಲಿ ನೋಡಬೇಕು. ಧಾರವಾಡ ಜಿಲ್ಲಾ ರೈತರ ಚಳುವಳಿಗಳನ್ನು ಇಲ್ಲಿ ನೋಡಬೇಕಾಗುತ್ತೆ. ಧಾರವಾಡ ಡಿಸ್ಟ್ರಿಕ್ಟ್ ಫಾರ್ಮರ್ಸ್ ಮೂವ್ಮೆಂಟನ್ನು ನೋಡಬೇಕು. ವರುಣ ನಾಲಾ ಚಳುವಳಿ ಅಂತೇಳಿ ಬರ್ತದೆ. ವರುಣ ನಾಲಾ ಮೂವ್ಮೆಂಟ್ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಇವುಗಳನ್ನ ನೋಡಬೇಕು. ಕರ್ನಾಟಕದ ರಾಜ್ಯ ರೈತ ಸಂಘ, ಕರ್ನಾಟಕ ಸ್ಟೇಟ್ ಫಾರ್ಮರ್ ಓಕೆ ನಮ್ಮಲ್ಲಿ ಸಂಘಗಳು ಅಸೋಸಿಯೇಷನ್ಸ್ ಏನಿದೆ ಅವುಗಳನ್ನ ಇಲ್ಲಿ ಕವರ್ ಮಾಡಬೇಕು. ನರಗುಂದ ಮತ್ತು ನವಲಗುಂದ, ಧಾರವಾಡ ಭಾಗದಲ್ಲಿ ಬರ್ತಾ ಇರುವಂಥ ನರಗುಂದ ಮತ್ತು ನವಲಗುಂದ ಜಿಲ್ಲೆಗಳಲ್ಲಿ ನಡೆದಂತಹ ರೈತರ ಚಳುವಳಿಗಳನ್ನು ಇಲ್ಲಿ ಕವರ್ ಮಾಡಬೇಕು. ಶಿವಮೊಗ್ಗ ಜಿಲ್ಲಾ ರೈತ ಚಳುವಳಿಗಳು, ಶಿವಮೊಗ್ಗ ಡಿಸ್ಟಿಕ್ ಫಾರ್ಮರ್ಸ್ ಮೂವ್ಮೆಂಟ್ಸ್ ಅಂತ ಹೇಳಿ ಬರ್ತದೆ. ಸೌದತ್ತಿ ಚಳುವಳಿ ಅಂತೇಳಿ ಬರ್ತದೆ. ನೆಕ್ಸ್ಟ್, ಕೂಡಗಿ ವಿಜಯಪುರ ಜಿಲ್ಲೆಯಲ್ಲಿ ಬರ್ತಾ ಇರುವಂಥ ಕೂಡಗಿ ರೈತರ ಚಳುವಳಿ, ಕೂಡಗಿ ಫಾರ್ಮರ್ಸ್ ಮೂವ್ಮೆಂಟನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಟೂರಿಸಂ ಇನ್ ಕರ್ನಾಟಕ. ಕರ್ನಾಟಕ ಜೋಗ್ರಫಿಯನ್ನು ಪಾಠ ಮಾಡಬೇಕಂದ್ರೆ ಯಾರೂ ಕೂಡ ಇಲ್ಲಿ ಟೂರಿಸಮ್ಸನ್ನು ನಮ್ಮಲ್ಲಿ ಕವರನ್ನು ಮಾಡಲ್ಲ. ಯಾಕಂದರೆ ಟೂರಿಸಮ್ ಮತ್ತು ಟೂರಿಸಮ್ ಸೆಕ್ಟರ್ಸ್ಗಳಿಗೆ ಸಂಬಂಧಪಟ್ಟಂಗೆ KSನಲ್ಲಿ ಕ್ವಶನ್ಸ್ಗಳನ್ನು ಇಲ್ಲಿ ಕೇಳಲಾಗುತ್ತೆ. ಇದು ಮೇನ್ಸ್ ಟಾಪಿಕ್ಸ್ ಆಗಿರೋದ್ರಿಂದ ಇದನ್ನು ಇಲ್ಲಿ ಕವರನ್ನು ಮಾಡ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಪ್ರವಾಸೋದ್ಯಮ ನೀತಿ, ಕರ್ನಾಟಕ ಸ್ಟೇಟ್ ಲಾಂಚ್ ಮಾಡ್ತಾ ಇರುವಂಥ ಟೂರಿಸಂ ಪಾಲಿಸೀಸನ್ನು ಇಲ್ಲಿ ನೋಡಬೇಕಾಗತ್ತೆ. ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ, ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ನಮ್ಮಲ್ಲಿ ಕಾರ್ಪೊರೇಷನ್ಸನ್ನು ಕವರ್ ಮಾಡಬೇಕು. ಈ ಟೂರಿಸಂ ಡಿಪಾರ್ಟ್ಮೆಂಟಿಂದ ಲಾಂಚ್ ಮಾಡ್ತಾ ಇರುವಂಥ ನಮ್ಮಲ್ಲಿ ಹೌಸಸ್ಗಳು ಯಾವುದಾದಿದ್ದಾವೆ ನಮ್ಮಲ್ಲಿ ಓಕೆ ರೆಸ್ಟ್ ಹೌಸಸ್ಗಳು ಏನೇನಿದ್ದಾವೆ ಅವುಗಳನ್ನ ಇಲ್ಲಿ ಕವರ್ ಮಾಡಬೇಕು. ವಸತಿ ಗೃಹಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್, ಕರ್ನಾಟಕದ ಪ್ರವಾಸಿ ಸ್ಥಳಗಳು, ಕರ್ನಾಟಕ ಸ್ಟೇಟಲ್ಲಿ ಬರ್ತಾ ಇರುವಂಥ ಮೇಜರ್ ಇಂಪಾರ್ಟೆಂಟ್ ಟೂರಿಸಂ ಪ್ಲೇಸಸ್ಸನ್ನು ಇಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ಈ ಲೆಸನ್ನಲ್ಲಿ ಬರಬೇಕಾದ್ರೆ ನೆಕ್ಸ್ಟ್ ಲಾಸ್ಟ್ ಲೆಸನ್ ಕರ್ನಾಟಕದ ನೃತ್ಯ, ಹಬ್ಬ ಮತ್ತು ಉತ್ಸವಗಳು ಅಂತೇಳಿ ಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಡ್ಯಾನ್ಸ್ ಫೆಸ್ಟಿವಲ್ಸ್ ಆಫ್ ಕರ್ನಾಟಕ ಅಂತೇಳಿ ಕರಿತೀವಿ. ಇದರಲ್ಲಿ ಬರಬೇಕಂದ್ರೆ ಕರ್ನಾಟಕದ ವಿಶೇಷ ಕಲೆಗಳು ಅಂತೇಳಿ ಬರ್ತದೆ. ಸ್ಪೆಷಲ್ ಆರ್ಟ್ಸ್ ಆಫ್ ಕರ್ನಾಟಕ ಅಂತೇಳಿ ಕರಿತೀವಿ. ಕರ್ನಾಟಕ ರಾಜ್ಯದ ವಿಶೇಷ ಕಲೆಗಳು ಅಂತೇಳಿ ಬರ್ತದೆ. ಕಿನ್ನಾಳ ಕಳೆ ಅಂತೇಳಿ ಬರ್ತದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರಬೇಕಂದ್ರೆ ಕೊಪ್ಪಳ ಜಿಲ್ಲೆ ಇರುವಂಥ ಕಿನ್ನಾಳ ಕಲೆಗಳು, ಉತ್ತರ ಕರ್ನಾಟಕದ ಶಿರ್ಸಿ ಭಾಗದಲ್ಲಿ ಬರ್ತಾ ಇರುವಂಥ ನಮ್ಮಲ್ಲಿ ಕಲೆಗಳಾಗಿರ್ಬೋದು. ನೆಕ್ಸ್ಟ್, ಕರ್ನಾಟಕದಲ್ಲಿ ಬರ್ತಾ ಇರುವಂತಹ ಬೀದರ್ನಲ್ಲಿ ಬರ್ತಾ ಇರುವಂಥ ಬಿದ್ರಿವೇರ್ ಕಲೆಗಳನ್ನು ಇಲ್ಲಿ
ಕವರನ್ನು ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕದ ವಿಶೇಷ ಆರ್ಟ್ಸ್ಗಳನ್ನು ಇಲ್ಲಿ ನೋಡಬೇಕು. ನೆಕ್ಸ್ಟ್ ಕರ್ನಾಟಕದ ಪ್ರಮುಖ ಜಾನಪದ ನೃತ್ಯಗಳು ಮತ್ತು ಜಾನಪದ ಪ್ರದರ್ಶನಗಳನ್ನು ಇಲ್ಲಿ ನೋಡಬೇಕು. ಫೋಕ್ ಡ್ಯಾನ್ಸ್ಗಳನ್ನು ಇಲ್ಲಿ ಕವರ್ ಮಾಡಬೇಕಾಗುತ್ತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಪ್ರಮುಖ ಉತ್ಸವಗಳು, ಕರ್ನಾಟಕ ಸ್ಟೇಟ್ ಫೆಸ್ಟಿವಲ್, ಹಬ್ಬ ಮತ್ತು ಉತ್ಸವಗಳನ್ನು ಇಲ್ಲಿ ನೋಡಬೇಕು. ನೆಕ್ಸ್ಟ್ ಕರ್ನಾಟಕ ರಾಜ್ಯದಲ್ಲಿರುವಂಥ ವಿಶ್ವವಿದ್ಯಾನಿಲಯಗಳು, ಕರ್ನಾಟಕ ಸ್ಟೇಟಲ್ಲಿರುವಂಥ ಯೂನಿವರ್ಸಿಟಿ ಆ್ಯಂಡ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗಿರುವಂಥ ಮೋಟೋಸ್ಗಳನ್ನು ಕೂಡ ಇಲ್ಲಿ ಕವರ್ ಮಾಡಬೇಕಾಗತ್ತೆ. ಓಕೆ, ಕರ್ನಾಟಕದ ನಮ್ಮಲ್ಲಿ ವಿಶ್ವವಿದ್ಯಾನಿಲಯ ಮತ್ತು ಅದರ ಧ್ಯೇಯವಾಕ್ಯಗಳನ್ನು ಇಲ್ಲಿ ಓದಬೇಕಾಗುತ್ತೆ. ಇದರ ಜೊತೆಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಇಲ್ಲಿ ಚರ್ಚೆಯನ್ನು ಮಾಡ್ತೀವಿ. ಹಿಂದೆ ನಡೆದಂಥ ಪ್ರೀವಿಯಸ್ ಕ್ವಶನ್ಸ್ಗಳು ಕೂಡ ಇಲ್ಲಿ ಚರ್ಚೆಯನ್ನು ಮಾಡಲಾಗ್ತದೆ. ಓಕೆ, ಪ್ರತಿಯೊಂದು ಲೆಸನ್ಸ್ಗಳು ಆಗ್ತಾ ಇದ್ದಂಗೆ ಅವುಗಳ ಪ್ರೀವಿಯಸ್ ಕ್ವಶನ್ಸ್ಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಇದಿಷ್ಟು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗಿರುವಂಥ ಸಿಲೆಬಸ್ ಆಗಿರ್ತದೆ. ಇಷ್ಟು ಸಿಲೆಬಸ್ಸನ್ನು ನೀವಿಲ್ಲಿ ಓದಬೇಕಾಗತ್ತೆ. ಓಕೆ, ಯಾರು ಆಲ್ರೆಡಿ ಈಗ ಕೋಚಿಂಗ್ಸನ್ನು ಮುಗಿಸಿ ಕೂತ್ಕೊಂಡು ಓದ್ತಾ ಇದ್ರು ಅವ್ರಿಗೆ ಯಾರಿಗಾದರೂ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಸಿಲೆಬಸ್ಸಲ್ಲಿ ಡೌಟ್ ಇತ್ತು ಅಂತ ಕೇಳಿದ್ರೆ ಈ ಸಿಲೆಬಸ್ಸನ್ನು ನೋಡಿ, ಈ ಸಿಲೆಬಸ್ ಪ್ರಕಾರವಾಗಿ ನೀವು ಓದ್ತಾ ಬನ್ನಿ. ಸೆಲ್ಫ್ ಸ್ಟಡಿ ಮಾಡ್ತಾ ಇರೋರಿಗೂ ಕೂಡ ಈ ಸಿಲೆಬಸ್ ತುಂಬ ಅನುಕೂಲ ಆಗುತ್ತೆ. ಇದರ ಪ್ರಕಾರ ಓದ್ತಾ ಬನ್ನಿ. ಇತ್ತೀಚಿನ ಎಕ್ಸಾಮ್ಸ್ಗಳಿಗೆ ನಿಮಗಿದು ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಇತ್ತೀಚಿನ ಪೇಪರ್ಸ್ಗಳು ಏನು ಬರ್ತದೆ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಕಂಪ್ಲೀಟಾಗಿ ಚೇಂಜ್ ಆಗಿರುವಂಥದ್ದು. ಓಕೆ, ಪೇಪರ್ಸ್ಗಳನ್ನು ಇಲ್ಲಿ ಚೇಂಜ್ ಮಾಡಿದ್ದಾರೆ. ಕ್ವಶನ್ಸ್ಗಳು ಕೇಳ್ತಾ ಇರುವಂಥ ಫಾರ್ಮೇಷನ್ಸ್ ಕೂಡ ಇವತ್ತು ನಮ್ಮಲ್ಲಿ ಚೇಂಜ್ ಆಗ್ತಾ ಇರೋದ್ರಿಂದ ಅದರ ಆಧಾರದ ಮೇಲೆ ನೀವಿಲ್ಲಿ ಓದ್ತಾ ಬರಬೇಕಾಗತ್ತೆ. ನೆಕ್ಸ್ಟ್ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಓಕೆ, ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಕ್ಲಾಸ್ಗಳು ಕೂಡ ಇವತ್ತು ಅವೈಲೇಬಲ್ ಇರುವಂಥದ್ದು. ಓಕೆ, ಈ ಕ್ಲಾಸ್ಗಳನ್ನು ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮುಖೇನ ಬೇಕಾಗಿರೋ ನಮ್ಮಲ್ಲಿ ಕೇಳ್ಬೋದಾಗಿರ್ತದೆ. ನೆಕ್ಸ್ಟ್ ಇವುಗಳಿಗೆ ಸಂಬಂಧಪಟ್ಟಂಗೆ ಲೈವ್ ಕ್ಲಾಸಸ್ಗಳು ಇರ್ತವೆ ಅಥವಾ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಕೂಡ ಇಲ್ಲಿ ನಿಮಗೆ ಪ್ರೊವೈಡನ್ನು ಮಾಡಲಾಗ್ತದೆ. ನೆಕ್ಸ್ಟ್ ಇಡೀ ಕರ್ನಾಟಕ ಜಿಯೋಗ್ರಫಿಗೆ ನಾವು ಏನಿವತ್ತು ಪಠ್ಯವನ್ನು ಕೊಟ್ಟಿದ್ವಿ, ಏನು ಸಿಲೆಬಸ್ ಹೇಳಿದ್ವಿ, ಆ ಸಿಲೆಬಸ್ಸಿಗೆ ಸಂಬಂಧಪಟ್ಟಂಗೆ ನೋಟ್ಸ್ಗಳನ್ನು ಅವೈಲೇಬಲ್ ಇರ್ತದೆ. ಆ ನೋಟ್ಸ್ಗಳ ಮೂಲಕವಾಗಿ ನಮ್ಮಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮೀಡಿಯಮಲ್ಲೂ ಕೂಡ ನಮ್ಮಲ್ಲಿ ನೋಟ್ಸ್ಗಳನ್ನು ಪ್ರೊವೈಡನ್ನು ಮಾಡ್ತೀವಿ. ಆ ನೋಟ್ಸ್ಗಳ ಮೂಲಕ ನಮ್ಮಲ್ಲಿ ಕ್ಲಾಸನ್ನು ಇಲ್ಲಿ ಮಾಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ಕೆಳಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಸ್ಗಳಿಗೆ ನೀವು ಬೇಕಾದ್ರೆ ಇಲ್ಲಿ ಕಾಲನ್ನು ಇಲ್ಲಿ ಮಾಡ್ಬೋದಾಗಿರ್ತದೆ. ಓಕೆ, ಇದಿಷ್ಟು ಕರ್ನಾಟಕ ಭೂಗೋಳಶಾಸ್ತ್ರ ಅಥವಾ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗಿರುವಂಥ ಡೆಪ್ತ್ ಸಿಲೆಬಸ್ ಆಗಿರ್ತದೆ. ಇಷ್ಟು ಸಿಲೆಬಸ್ಸು ನಿಮ್ಮಲ್ಲಿ ಇತ್ತು ಅಂತ ಕೇಳಿದ್ರೆ ನೀವು ಇದನ್ನು ಓದ್ಬೋದು. ಓಕೆ, ಇಷ್ಟು ಈ ಸಿಲೆಬಸ್ಗಳ ಆಧಾರದ ಮೇಲೆ ಕರ್ನಾಟಕ ಜಿಯೋಗ್ರಫಿಯನ್ನು ನಮ್ಮಲ್ಲಿ ಕ್ಲಾಸನ್ನು ಮಾಡಲಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.